ಶಶನನ್ನು ಎದುರು ಹಾಕಿ ಸತ್ತವರ ಗಂಡಗಳೇ ಈ ಭೂಮಿ ಮೇಲೆ ಜೀವಂತವಾಗಿ ಉಳಿದಿಲ್ಲ, ಉಳಿಯಲು ಸಾಧ್ಯವೇ ಇಲ್ಲ. ಕೆಟ್ಟ ಬಂದದ್ದಕ್ಕೆ ನೀನೀಗ ಸಂತೋಷ ಪಡುತ್ತೀಯ, ನಿಮ್ಮ ಹೆಂಡತಿ ಕಳೆದುಕೊಂಡಿದ್ದಕ್ಕೆ ತಕ್ಕ ಪಡುತ್ತೀಯ. ಈಗ ನಿನಗೆ ಅರ್ಥವಾಗಿರ್ಬೇಕಲ್ಲ ಚಮತ್ಕಾರ. ಏನು ಉತ್ತಮವಾದ ಈ ಮಂಗ್ಯ ನನ್ನ ಮಕ್ಕಳದ ಉಂಡೂರಿರೋ ನನ್ನ ಮಕ್ಕಳ ಅಂದ್ರ ಅದೇ ಕಾದಿದ್ದ ನಾನು ಉಪವಾಸನ ಉಳ್ದೇನೆ ಅನ್ನಕತ್ತಿದ್ರ ಈಗ ಹೆಂಗಾತ್ ನೋಡ್ರಿ, ಬಾಳ ಸುಟ್ಟು ಬೆಕ್ಕಿ ನಂಗ ಓಣಿ ತುಂಬ ಮ್ಯಾವ್ ಮ್ಯಾವ್ ಹಂಗಡಕತ್ತ ನೋಡ್ರಿ ಮಂಗ್ಯ ನನ್ನ ಮಕ್ಕಳ. ಕೊಟ್ಟಪ್ಪ ಸಭೆಯಲ್ಲಿ ಸೋತು ಕೊಟ್ಟ ಮಾತಿಗೆ ಒಪ್ಪಿಕೊಂಡು ಮಾಡಿಕೊಂಡ ಹೆಂಡತಿಯನ್ನು ಬಿಟ್ಟು ಕೊಡುವುದಕ್ಕೆ ನಾನೇನ ಪಾಂಡವರ ರಕ್ತಕ್ಕೆ ಹುಟ್ಟಿದವನಲ್ಲ. ಅದೇ ಪಾಂಡವರ ಎದೆಗೊತ್ತು ನಿಂತು ಅವರನ್ನು ಮಟ್ಟ ಹಾಕಲಿಕ್ಕೆ ಹುಟ್ಟಿ ಬಂದ ಇವನು. 100ಕ್ಕೆ 100ರಷ್ಟು ಸತ್ಯ ಅಣ್ಣ ಈ ನಿನ್ನ ಮಾತು. ಆ ಪಾಂಡವರ ಪಾಲಿಗೆ ಕೌರವನಾಗಿ, ಆ ಪಾಂಡವರ ಪಾಲಿಗೆ ದುರ್ಯೋಧನನಾಗಿ, ಆ ಹುತ್ತು ಹಿಡಿದ ನಾಯನ ಈ ಮದಗಜರನ್ನು ಹಿಡಿಯಲು ಕಾದು ಕುಳಿತಿರುವ ಈ ಪೇಟ ನಾಯಿಯನ್ನು ಅವರು ತೋಡಿದ ಹಳ್ಳದಲ್ಲಿ ಅವರನ್ನು ಕೆಡ್ಡಕ್ಕೆ ಕೆಡವಿ ಎಡೆಮುರಿಗೆಯನ್ನು ಕಟ್ಟಿ ಎಳೆದು ತಂದಿದ್ದೇನೆ. ಶಬಾಷ್ ಶಬಾಷ್. ಒಪ್ಪಿದ ಕೂಡಿಯಂತಿರುವ ಈ ವಿಷ್ಣುನನ್ನು ಹೊರಕಿಗೆ ಬಿಟ್ಟ ಪ್ರಾಣನಂತೆ ಧರಣಿಯನ್ನು ತಂದಿದ್ದೀರಲ್ಲ. ಈಗ ನನಗಾದ ಸಂತೋಷಕ್ಕೆ ನಿಮಗೆ ಏನು ಕೊಟ್ಟರೂ ಕಡಿಮೆನೆ. ನನಗೆ ಬಾಳು ದಿನದಿಂದ ಕಟ್ಟಿಕೊಂಡಿರುವ ಈ ಕನಸು ಈಗ ನನಸಾಗುವ ಕಾಲ ಬಂದಿತು. ಲೇ ವಿಷ್ಣು, ಭೌತಿಗೆ ಎದುರು ಮಾತನ್ನಾಡುವ ಈ ನಿನ್ನ ಸೌರಿಗೆ ಈಗಲೇ ಅಡಿಗೆ ಹೋಯ್ತಾನೆ. ನೀ ಚಂಡ ನನ್ನ ಮಕ್ಕಳ ದೊಡ್ಡ ಗಂಡಸರ ಹಾಗೆ ನನ್ನನ್ನು ಕೈ ಕಟ್ಟಿಕೊಂಡು ಎಳೆದುಕೊಂಡು ಬಂದಿದ್ದೀರಲ್ಲ, ನೀವು ಒಬ್ಬ ಗಂಡಸರ. ಲೇ ವಿಷ್ಣು, ನಿನ್ನ ಕೊನೆಯ ಆಸೆ ಏನೆಂದು ಹೇಳು ಮಗ. ಅದನ್ನು ಈಡೇರಿಸಿಕೊಟ್ಟು ನಿನ್ನ ಪ್ರಾಣವನ್ನು ತೆಗಿದ್ದೇನೆ. ಕೇಳಲೆ ತಮ್ಮ, ಅಯ್ಯ ಕೇಳ್ತಿ ಕೇಳ. ಮೊದಲ ಸಾಯ ಮೂಳ ಆನೆ ಕೇಳ್ತ ಒಂಟಿ ಕೇಳ್ತ. ಕೇಳಲೆ ತಮ್ಮ, ಕೇಳ ನೆನೆಸ್ಕೊಡ್ದಂಗೆ ಕೇಳ. ಲೇ ವಿಷ್ಣು, ನಿನ್ನನ್ನು ಕಟ್ಟಿ ಹಾಕಿ ಹುಚ್ಚನಾಯಾಗಿ ಎಳೆದು ತಂದರು ಕೂಡ ನಮ್ಮ ಮುಂದೆ ಇಷ್ಟೊಂದು ಹಾರಾಡಿ ಮಾತನಾಡುತ್ತಿ ಎಂದರೆ ಇದೇ ನಿನ್ನ ಕೊನೆಯ ಮಾತೆಂದು ತಿಳಿದುಕೋ ಮಗನ. ಆದ್ರೆ ನೀನ ಚರ್ಮ ಭಾರಿ ದಪ್ಪ ಆಯ್ತು ಬಿಡಲ್ಲ. ಕೇಳಲೆ ತಮ್ಮ, ಅದೇನು ಗತಿ ಕೇಳ. ಕೇಳಿದರೆ ನಡೆಸಿಕೊಡುತ್ತೀರಾ? ಅದಕ್ಕೆ ನಾನ್ಗಾರಂಗಿದೆ ತಮ್ಮ. ಲೇ ವಿಷ್ಣನಾದಾರಿಲ್ಲ, ನನಗೆ ಈ ರೀತಿಯಾಗಿ ಕೈ ಕಟ್ಟಿಸಿಕೊಂಡು ಹೇಡಿಯ ಹಾಗೆ ಸಾಯುವುದಕ್ಕೆ ಇಷ್ಟವಿಲ್ಲ. ಅದಕ್ಕೆ ಕಟ್ಟಿರುವ ಈ ಕೈಯನ್ನ ಬಿಚ್ಚಿ ಎದೆಗೆ ಎದೆ ಕೊಟ್ಟು ಹೋರಾಡಿ ಗೆಲ್ಲುವುದಕ್ಕೆ ಹೇಳು ಈ ನಿನ್ನ ಪೌರುಷದ ಗಂಡಸರಿಗೆ. ಶಂಭುಲಿಂಗನ ಮಗನೇ, ಕೇವಲ 2 ನಿಮಿಷದಲ್ಲಿ ನಿನ್ನ ಪ್ರಾಣವನ್ನು ತೆಗೆದು ಅವಲೋಕಕ್ಕೆ ಹಟ್ಟುತ್ತೇನೆ ಮಗನ. ಕಟ್ಟಿರುವ ಕೈಗಳನ್ನು ಬಿಚ್ಚಿ ಹಾಕು. ಆಯ್ತಣ್ಣ, ಹಾಗೆ ಮಾಡುತ್ತೇನೆ. ತಡ್ಕೋ ಮತ್ ಹಂಗೇನಾರ ಮಾಡಿದೆ. ಏ ಧನ್ಯರ, ಈ ಮಗ ನಮಗ ಏಪ್ರಿಲ್ ಫೂಲ್ ಮಾಡಕತ್ತಾನ. ಇವನ್ ಜೋಡಿ ನಮ್ಗೇನು ಮಾತ್ರಿ ಕೆಟ್ಟಿರೋದು ಅಡ್ಡ ಮಾಡಿಸ್ಬಿಡಲ್ಲ ಈ ಮಂಗ್ಯಾನ ಮಗನ.
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವ್ಯಾಜ್ಞಕ್ಕೆ ತಪ್ಪಿ ನಡೆದರೆ ರಕ್ಷಣ ಪರಮಾತ್ಮನು ಎಂದು ಆ ಪುಣ್ಯ ಕೋಟಿಯ ಗೋವಿನ ಕತೆ ಕೇಳಿದರೆ ಕಲಿಕರ ಪಟ್ಟು ಬಿಟ್ಟು ಬಿಡುತ್ತಾನೆಂದು ತಿಳಿದುಕೊಂಡಿರುವೆಯಾ? ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಕೊನೆಯ ಆಸೆ ಏನೆಂದು ಹೇಳ ಮಗನ, ಅದನ್ನು ಈಡೇರಿಸಿಕೊಟ್ಟು ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಅಮ್ಮ, ಕೊನೆಗೂ ಕೊಲೆ ಮಾಡಿಬಿಟ್ಟಿರ ನರ ರಾಕ್ಷಸರ ಸಲಗ. ನೀನು ಮಾಡಿದ ಕೆಲಸಕ್ಕೆ ನನಗೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತಾ? ಬಹಳ ದಿನಗಳಿಂದ ನಾನು ಕಟ್ಟಿಕೊಂಡಿರುವ ಈ ಕನಸಿನ ಗೊಬ್ಬರ ಈಗ ನನಗೆ ನನಸಾಗಿಬಿಟ್ಟು ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ ಅಂದ ಮೇಲೆ ನೀವು ಬಗ್ಗೆ ಏನ್ ಬೇಕಾದ್ರೂ ಕೇಳಿ, ನಾನು ಅದನ್ನು ನಡೆಸಿಕೊಡುತ್ತೇನೆ. ಕೊಟ್ಟಪ್ಪ, ಒಳಗಿರುವ ಬಾಟೆಯನ್ನು ತೆಗೆದುಕೊಂಡು ಬಾ. ಸರಿಗಪ್ಪ, ಹೋಗಿ ದೌಡೆಲ್ಲ ತಗೊಬರ್ತಾನೆ ಈಗ. ನರಸಿಂಹ, ಮತ್ತೆ ಕತ್ತಡ ಕರೆಸುವ ನಾಟ್ಯ ಮಯೂರಿಯನ್ನ. ಮದ್ದಲ್ಲಿ ಕುಡಿಯೋಣ ಬಾರೋ ಮಗ, ಚಿಕ್ಕಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಗೆ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗ
ಮೇಲೆ ಜೀವವನ್ನೇ ಇಟ್ಟುಕೊಂಡಿರುವ ಈ ನಿನ್ನ ಜೀವವನ್ನು ಇದೇ ನಮ್ಮೂರ ವರದಾನದಲ್ಲಿ ಬಾಗಿಲವಾಗಿ ಅರ್ಪಿಸಿ ಪಾತಾಳ ಗಂಗೆಯ ಮಡಿಲಲ್ಲಿ ತೇಲಿ ಬಿಡುತ್ತೇನೆ ಮಗನ. ಹೌದಣ್ಣ, ನಮ್ಮನ್ನು ಎದುರಾಕಿಕೊಂಡವರಿಗೆ ಈ ವಿಷ್ಣುವಿಗೆ ಬಂದ ಪರಿಸ್ಥಿತಿ ಅವರಿಗೂ ಬರುತ್ತದೆ ಎಂದು ನಾವು ತೋರಿಸಲೇಬೇಕು. ನರಸಿಂಹ, ಇದೇ ವರದ ನದಿಯಲ್ಲಿ ಇವನನ್ನು ಬಿಸಾಡಿ ಬಾ. ನಾನು ಆ ಕಡೆಗೆ ಯಾರನ್ನು ಬರದ ಹಾಗೆ ನೋಡಿಕೊಳ್ಳುತ್ತೇನೆ. ಆಯ್ತಣ್ಣ, ಹಾಗೆ ಮಾಡ್ತೇನೆ. ಆ ಶಿವಣ್ಣನ ಮನೆಯಲ್ಲಿ 2 ಬಲೆ ಪಡೆದು ಸುಡುಗಾಡಕ್ಕೆ ಅಕ್ಕಿನಂತಾಯಿತು. ಇನ್ನು ಆ ಶಿವಣ್ಣನಿಗೆ ರಾಜನ ಮೇಲು ಕೊಡಿಸಿ ಅದೇ ಜಾಗಕ್ಕೆ ನಮ್ಮ ಅಣ್ಣನನ್ನು MLA ಯನ್ನಾಗಿ ಮಾಡುವುದೇ ಈ ಸಲಗನ ಉದ್ದೇಶ. ಇನ್ನು ನಮ್ಮ ಮುಂದಿನ ಬೇಟೆ ಆ ಶಿವಣ್ಣನ ತಮ್ಮ ವಿಜಯ. ರೈತ 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 ಎಂದು ನಮ್ಮ ಅಣ್ಣನನ್ನು ಎದುರು ಹಾಕಿಕೊಂಡ ಈ ನಿಮ್ಮ ಕುಟುಂಬ ಊರಿನಲ್ಲಿ ನಿಮ್ಮ ಮನೆತನದಲ್ಲಿ ಒಂದು ಹುಳ ಇಲ್ಲದಂತೆ ಮಾಡದಿದ್ದರೆ ಸರಗ ವೈರಂತಾಗಿರುವ ಒಂಟಿ ಸರಗನೆ ಅಲ್ಲ. ನೀವು ಇದೇ ಊರಿನವರ? ಯಾರು? ಓಹೋ, ಸೊಲಗ ನೀವು? ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ. ಅದಿರ್ಲಿ, ನೀನೇನು ಇದೇ ಊರಿನಲ್ಲಿ? ಹೇ ಗಡ್ಡಿ, ಸಿಂಹದ ಗುಹೆಗೆ ಬಂದ ಜಿಂಕೆ ಮರಿ, ಇದು ನಿನ್ನ ಗುಹೆನಾ ಎಂದು ಕೇಳಿದಂತಾಯಿತು ಈ ನಿನ್ನ ಮಾತಿನ ಶೈಲಿ. ಓಹೋ ಸಲ್ಗ, ಅಂದ್ರೆ ಇದೇ ನಿಮ್ಮೂರ? ಥ್ಯಾಂಕ್ಸ್ ಕಣೋ. ಅಲ್ಲ, 10 ವರ್ಷದ ಫ್ರೆಂಡ್ಶಿಪ್ ಅನ್ನ ನೀನು ಇದುವರೆಗೂ ನೆನಪಿಟ್ಟುಕೊಂಡಿದ್ದಿಲ್ಲ, ಅಷ್ಟು ಸಾಕು. ಅದಿರ್ಲಿ ಸಲ್ಗ, ನೀನು ಮೊದಲು ರೌಡಿಸಮ್ ಮಾಡ್ತಿದ್ದೆ, ಸಿಕ್ಕವ್ರ ಜೊತೆ ಜಗಳ ಮಾಡ್ತಿದ್ದೆ, ಅದನ್ನೆಲ್ಲ ಬಿಟ್ಟಿದ್ಯೋ ಇಲ್ಲ ಈಗಲೂ ಹಾಗೆ ಇದೆಯೋ? ಸಿಂಹ ಬೇಟೆ ಸಿಗುತ್ತಿಲ್ಲ ಎಂದು ವರ್ಷ ಕಳೆದರು, ಅದು ಹುಲ್ಲನೆಂದು ತಿನ್ನಲು. ಅದು ಸಾಯಿಯವರಿಗೆ ಬೇಟೆ ಆಡಿಯೇ ಸಾಯುತ್ತದೆಯೇ ವಿನಃ ಹುಲ್ಲನೆಂದಿಗೂ ತಿನ್ನುವುದಿಲ್ಲ. ಇದ್ದ ಹಾಗೆ ನೀನು ನಮ್ಮೂರಿಗೆ ಬಂದಿದ್ದು ಅದು ಏನು? ಶಿವಣ್ಣನ ತಮ್ಮ ವಿಜಯನೇ? ಅಂದ್ರೆ ನಾನು ಮಾಡಿಕೊಂಡ ಗಂಡ? ಛೇ, ಎಂತ ಕೆಲಸ ಆಗಿ ಹೋಗ್ಬಿಡ್ತು. ಈ ಸಲಗ ಬೇರೆ ಇದೇ ಊರಿನವನು ಅಂತ ಹೇಳ್ತಾ ಇದ್ದಾನೆ. ನನ್ನಿಂದ ಅವ್ರಿಗೇನೂ ತೊಂದರೆ ಆಗಬಾರ್ದು. ಹೇಗಾದ್ರೂ ಮಾಡಿ ನಾನು ಇವ್ರ ಜೊತೆ ಮಾತಾಡಿ ಇಲ್ಲಿಂದ ಪಾರಾಗಲೇಬೇಕು. ಹೇಲೋ ಮೇಘನ, ಒಬ್ಬಳೆ ನಿಂತು ಏನೋ ಗಾಢವಾಗಿ ವಿಚಾರ ಮಾಡುತ್ತಿದ್ದೀಯಲ್ಲ, ಏನದು? ಏನಿಲ್ಲ ಸಲ್ಗ, ಅದೇ ನೀನು 10 ವರ್ಷದ ಹಿಂದೆ ಇದ್ದ ಹಾಗೆ ಈಗಲೂ ರೌಡಿತನ ಮಾಡ್ತೀನಿ, ಜಗಳ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದೇ ನಿನ್ನ ಬಗ್ಗೆನೇ ವಿಚಾರ ಮಾಡ್ತಾ ನಿಂತಿದ್ದೆ. ಅದು ಸರಿ ಮೇಘನ, ಇದ್ದಕ್ಕಿದ್ದ ಹಾಗೆ ನೀನು ಈ ಊರಿಗೆ ಬರಲು ಕಾರಣ? ಅದೇ ಕಣೋ, ನಾನೀಗ ಮದುವೆ ಮಾಡ್ಕೊಂಡಿದ್ದೀನಿ. ನನ್ನ ಮದುವೆ ಮಾಡಿಕೊಂಡ ಗಂಡನ ಯಾರೋ ದೂರದ ರಿಲೇಷನ್ ಈ ಊರಿನಲ್ಲಿದ್ದಾರಂತೆ. ಅವರನ್ನ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ
ನಾನು ಒಳ್ಳೆಯದೇ ಆಯ್ತು ಬಿಡು. ನಾನು ನಿನ್ನ ಹಳೆಯ ಪ್ರಿಯತಮ ತಾನೆ, ಅದರ ನೆನಪಿಗಾಗಿ ಹಾಡುವ ಯಾವೊಂದು ಪ್ರೇಮ ಗೀತೆಯನ್ನು. ಛೇ ಛೇ ಸಲ್ಗ, ಏನು ಅಂತ ಮಾತನಾಡ್ತಾ ಇದೀಯಾ? ನಾನು ಈಗ ಮದುವೆ ಆಗಿದ್ದೀನಿ. ಮದುವೆ ಆದವಳು ನಿನ್ ಜೊತೆ ಹಾಡಿ ಕುಡಿಯೋದನ್ನ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ. ಅದೊಂದು ನಾನೀಗ ಮದುವೆ ಆಗಿದ್ದೀನಿ ಕಣೋ. ಮೇಘ, ಇದೆಲ್ಲ ಕಾಮನ್, ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್. ಕಮಾನ್ ಮೇಘನ. ನನ್ನಾಗಿನಿ ನಾನಾಗಿ ನಿನ್ನ ಏನು ಕೇಳುವುದಿಲ್ಲ, ನೀನಾಗಿ ನೀಡು ಬೇಡ ಅನ್ನೋದಿಲ್ಲ. ಇಂದಾದರೂ ಮುಂದಾದರೂ ಪಲ್ಲಂಗ ಸೇರಬೇಕು. ಮಂದಾಕಿನಿ ನನ್ನಾಗಿನಿ. ಮೇಘಗಳ ರಂಗಾವಳಿ, ತಾರೆಗಳ ದೀಪಾವಳಿ, ದಿನಕರನ ಬಿಸಿಯೋದರ, ಚಂದಿರನ ಪ್ರಣಯಾತುರ, ಪ್ರತಿದಿನವೂ ಇರುವುದು ಯೌವನವು ಸರಿಯುವುದು. ಮದುವೆಗಳ ಮಧುಮಾಸವು, ಮಿಲನಗಳ ಶುಭ ಕಾಲವು, ಕೋಗಿಲೆಯ ಗಾನಾಮೃತ, ಮಂಜು ಮಳೆ ಪಂಚಾಮೃತ, ಪ್ರತಿದಿನವೂ ಇರುವುದು ಯೌವನವು ಸರಿಯುವುದು. ಹೋ ಮಂದಾಕಿನಿ ನನ್ನಾಗಿನಿ. ನಾನಾಗಿ ನಿನ್ನ ಏನು ಕೇಳೋದಿಲ್ಲ, ನೀನಾಗಿ ನೀಡು ಬೇಡ ಅನ್ನೋದಿಲ್ಲ. ಇಂದಾದರೂ ಮುಂದಾದರೂ ಪಲ್ಲಂಗ ಸೇರಬೇಕು. ಮೇಘನ, ನನಗೆ ಅರ್ಜೆಂಟ್ ಆಗಿ ಕೆಲಸವಿದೆ. ಬಾಯ್ ಸಲ್ಗ, ಇದೇನಿದು? ಎಂತ ಅನಾಹುತ ಹೋಯ್ತು? ಶಿವನನ್ನ ತಮ್ಮ ವಿಜಯನನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರ ಹೆಂಡತಿ ಅಂತ ಗೊತ್ತಾದ್ರೆ ಇವ್ರು ನನ್ನನ್ನ ಸಾಯಿಸ್ದೆ ಬಿಡೋದಿಲ್ಲ. ಅಲ್ಲ, ವಿಜಯ್ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಹಲೋ ಮೇಘನ, ಬಂದು ತುಂಬಾ ಹೊತ್ತಾಯ್ತು ಅಂತ ಕಾಣಿಸುತ್ತೆ. ಸ್ವಲ್ಪ ನನಗೆ ಕೆಲಸ ಇತ್ತು, ಬರೋದು ತಡ ಆಯ್ತು. ಐ ಆಮ್ ಸಾರಿ ಮೇಘನ. ಇದೇನಿದು? ಈ ರೀತಿ ಲೇಟ್ ಆಗಿ ಬಂದು ನನ್ನನ್ನು ಸಾರಿ ಕೇಳ್ತಾ ಇದ್ದೀರಾ? ನನಗೆ ಇಲ್ಲಿ ಎಷ್ಟೊಂದು ಭಯ ಆಗಿತ್ತು ಅಂತ ನಿಮ್ಗೆ ಗೊತ್ತಾ? ಹೇಳಿದ್ನಲ್ಲ ಬಂಗಾರು, ಸ್ವಲ್ಪ ಕೆಲಸ ಇತ್ತು ಅಂತ. ನೀನ್ ಇಷ್ಟೊಂದಕ್ಕೆ ಎಷ್ಟು ತಲೆ ಕಟ್ಕೊಂಡ್ರೆ ಹೆಂಗೆ ಹೇಳು ನನ್ನ ಚಿನ್ನ? ನೋಡಿ ನೋಡಿ, ನಾನೀಗ ನೀವೀಗ ಸಾರಿ ಕೇಳ್ತಾ ಇದ್ದೀರಾ. ನೀವು ಸಾರಿ ಕೇಳಿದ ತಕ್ಷಣ ನಾನು ಕ್ಷಮಿಸ್ಬಿಡ್ಬೇಕಾ? ನನ್ನ ಜೊತೆ ನೀವು ಮಾತಾಡ್ಬೇಡಿ. ನೀ ಏನೇ ಹೇಳು ಮೇಘನ, ನೀನು ಕೋಪ ಮಾಡಿಕೊಂಡಾಗ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ ನನ್ನ ಚಿನ್ನ? ಆಹಾ, ಇದಕ್ಕೇನು ಕಡಿಮೆ ಇಲ್ಲ. ನೀವು ಹೀಗೇನಾದ್ರೂ ಮಾತನಾಡಿ ನನ್ನನ್ನ ಪುಸ್ತಾಯಿಸ್ಬಿಡ್ತೀರಾ ಗೊತ್ತು ನನಗೆ. ಆಯ್ತು ಬಾ ಮೇಘನ, ಇದೇ ಖುಷಿಗೆ ಒಂದು ಏನಾದ್ರೂ ಹಾಡೋಣ. ಸರಿ ಬಿಡಿ. ಪ್ರೀತಿ ದೇವಿ ನಿನಗೆ
ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ನನ್ನ ಪ್ರೀತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ ನನ್ನ ಪ್ರೀತಿ ರಾಜ್ಯ ನಿನಗೆ ಪ್ರೇಮಾಭಿಷೇಕ ನನ್ನೊಂದಿಗೆ ನಿನಗೆ ದೀಪ ನನ್ನೊಂದಿಗೆ ನಿನಗೆ ಧೂಪ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಮಗನಿ ಬಾಗಲಿ 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 ತೆರೆ ಕೈಗೆ ಕುಂಕುಮ ಕೇಳುತ್ತ ಪ್ರೇಮ ಸಂಗಮ ಪೂಜೆಗೆ ತಂದೆ ಅರಿಶಿಣ ನಿನ್ನೊಲುಬೆ ಪ್ರೇಮ ಗಾನ ಪೂಜೆಗೆ ತಂದೆ ಅರಿಶಿಣ ಮುತ್ತಿನ ಪಾದ ಕಟ್ಟುವೆ ಪ್ರೀತಿಯ ಒಲವಿಂದಲೇ ನಾನಿನ್ನ ಸೇರುವೆ ಗೆಳತಿ ನೆನದಿರಲಿ ಎರಡು ಮನದ ಪ್ರೇಮಾರಾಧನೆ ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ ನನ್ನ ಬಾಳ ದೇವ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಬಣ್ಣದ ಹೂವ ಹಾಸುವೆ ಚೆಲುವಲ್ಲಿ ಬರುವ ದಾರಿಗೆ ಮುತ್ತಿನ ಮಾರು ಕಟ್ಟುವೆ ಅನುರಾಗವೆಂಬ ನೀರಿಗೆ ಪ್ರೀತಿಯ ಒಡಲ ನೀಡುವೆ ಅಂದದ ಬೊಳ್ಳೆ ಶಿಲ್ಪಕ್ಕೆ ಪ್ರೇಮದ ನಾನು ಹೇಳುವೆ ನನ್ನೊಲುವೆ ಪ್ರೇಮಗಾನ ಎಡದಿರಲಿ ಎರಡು ಪ್ರೇಮ ಮನದ ಪ್ರೇಮಾರಾಧನೆ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಣ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನೊಸಿರೇ ನಿನಗೆ ಧೂಪ ನನ್ನೊಲವೇ ನಿನಗೆ ರೂಪ ಕಿರುನಗೆ ದಿವ್ಯ ಆರತಿ ಗುಡಿನೋಟ ನನ್ನ ದೀಪ ಇದಯಮುನ ತೀರ ನಾನೇ ಶ್ಯಾಮ ನೀನೇ ರಾಧಿಕಾ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ ಅಲ್ಲರಿ ನಾವಿಬ್ರು ಜೊತೆಯಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದನ್ನ ನಿಮ್ಮ ಅಣ್ಣನ ಮುಂದೆ ಹೇಳಿದ್ದೀರಾ? ಇಲ್ಲ ಮೇಘನ, ನಾನು ಈ ವಿಷಯವನ್ನೇ ಹೇಳಬೇಕೆಂದು ತುಂಬಾ ದಿನ ತಡಪಡಿಸುತ್ತಿದ್ದೆ.
ಆದರೆ ಈಗ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ನಮ್ಮ ಅತ್ತಿಗೆಮ್ಮ ಸತ್ತು ಸ್ವಲ್ಪ ದಿನದಲ್ಲಿ ನಮ್ಮ ಅಣ್ಣನು ಸತ್ತು ಹೋದ. ಅದಕ್ಕೆ ಈ ವಿಷಯವನ್ನು ಹೇಳಿದರೆ ಅವರಿಗೆ ಬೇಜಾರಾಗುತ್ತೆಂದು ನಾನು ಹೇಳಿಲ್ಲ. ಹಾಗಾದ್ರೆ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ನಿಮ್ಮಣ್ಣ ಒಪ್ಕೊಳ್ತಾರ? ಖಂಡಿತವಾಗಲೂ ಒಪ್ಪಿಕೊಳ್ಳುತ್ತಾರೆ ಮೇಘನ. ಯಾಕಂದರೆ ನಮ್ಮ ಅತ್ತಿಗೆಮ್ಮ ಸತ್ತು ನಂತರ ನಾವೆಲ್ಲರೂ ಒಂದು ಹೊತ್ತು ಊಟನೂ ಮಾಡಿಲ್ಲ. ಒಂದು ಅಡಿಗೆ ಮಾಡುವುದಕ್ಕಾದ್ರೂ ಒಂದು ಹೆಣ್ಣು ಬೇಕಲ್ಲ, ಅದಕ್ಕಾದ್ರೂ ಖಂಡಿತವಾಗಲೂ ಒಪ್ಪಿಕೊಳ್ಳುತ್ತಾರೆ. ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಾ ಮೇಘನ, ಹೋಗೋಣ. ಹೌದಾ? ನಾನು ನಿಮ್ಮ ಅತ್ತಿಗೆ ನಿಮ್ಮನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿದ್ಲು, ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ. ನನ್ನನ್ನ ಕೈ ಹಿಡಿದು ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಯ್ತು, ಹೋಗೋಣ ಮನೆಗೆ. ಅಲ್ಲ, ಇಷ್ಟೊತ್ತಾಗಲೇ ಬರ್ಬೇಕಿತ್ತಲ್ಲ ಇವ, ಇನ್ನೂ ಯಾಕೆ ಬರಲಿಲ್ಲ? ಈ ಗಂಡಸರಿಗೆ ಒಟ್ಟ ಟೈಮಿಂಗ್ಸ್ ಅನ್ನೋದ ಗೊತ್ತಿರಂಗಿಲ್ಲ. ಲೇ ಪದ್ದು ದೌಡ್ ಕದ ತೆಗಿಲಿ. ಏನಂದ್ರೆ ತಂಡೆ ಹತ್ತಿ ತಿಂಡಿ ಹೆಚ್ಚಾಗೈತಿ. ಒಂದಲ್ಟಿ ಕೈ ಎಲ್ಲ ಕಾಲೆಲ್ಲ ಸೇಡ್ ಹಿಡ್ಕೊಂಡು ಬಿಟ್ಟಾವು. ಕದ ತೆಗಿಯ ಪದ್ದು, ಕದ ತೆಗಿ. ಏನೋ ತಂಡ ಹೆಚ್ಚಾಗಿ ತಿಂಡಿ ಹೆಚ್ಚಾಗೈತ? ಬಂದಿರ್ಬೇಕು. ತಡಿ ಬರ್ತೀನಿ. ಅಲ್ಲ, ನಾನು ನಿನಗೆ ಎಷ್ಟೊತ್ತಿಗೆ ಬಾ ಅಂತ ಹೇಳಿದೆ, ಎಷ್ಟೊತ್ತಿಗೆ ಬಂದಿಲ್ಲ. ಸ್ವಲ್ಪ ಬೇಗ ಬರ್ಬೇಕಂತ ತಿಳಿಯಂಗಿಲ್ಲ ನಿನಗ? ಆಯ್ತು ಹೋಗ. ಅಲ್ಲ ದಾರಿನ ನೀವುದು ದಾರಿನ ಅವನವನ ಹಾಡ ಹಿತ್ಲಾಗ ಹಾಸಿ ಬರ್ತೇನಿ. ಎಲ್ಲ ಬರೀ ಭತ್ತದ ಗದ್ದೆ ಅದಾವ. ಅದ್ರಾಗ ನಾನು ಬರೋದು ಹಿಂಗಿದೆ ಫಸ್ಟ್. ಅವನವನ ಹಾಡ ಹೋಗಿ ಹಿತ್ಲಾ ಹಿಂಗೆ ಹಣಿಕೆ ನೋಡ್ತಾನೆ. ಧೈರ್ಯನ ಸಲಕೋಲ್ ಅವನ ಹಾಡ ಧೈರ್ಯ ಬರ್ಲಂತ ಹೇಳಿ ಒಂದು ಅರ್ಧ ನೈಟಿ ಒಕ್ಕಂದು ಬಂದು ನೋಡು. ಅವಾಗ ಬರತ್ತೀನಿ ಆ ಭತ್ತದ ಗದ್ಯಾಗ ಅವ ಪದ ಕರ್ದಂತ ಇವ ಪದ ಕರ್ದಂತ ಅವನವನು ಹಾಡ ಒಂದೇ ಒಂದು ಗೇನು ಪದ ಬಿಟ್ಟಾರ. ನಾವು ಎಣ್ಣೆ ಕುಡಿದು ಲಭಸ್ನ್ಯಾಗ ಬರೋದಾಗ ಒಂದ್ಸರಿ ಇತ್ತ ಆಗ್ತೈತಿ, ಒಂದ್ಸರಿ ಇತ್ತ ಆಗ್ತೈತಿ. ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಬರೋದ್ರಾಗ ಇಷ್ಟು ಹೊತ್ತಾಗ್ತದೆ. ಏನಲ್ಲ ನನ್ನ ಬ್ಯಾಲೆನ್ಸ್ ತಪ್ಪಿ ತಳ ಬಿದ್ದಿ ಅಂತ ತಿಳ್ಕ ಆ ಭತ್ತದ ಗದ್ದೆ ಕೆಸರಾಗ. ಹ್ಞೂ, ಮತ್ತೆ ಕಷ್ಟಪಟ್ಟಾಗ ಮುಂದೆ ಸುಖ ಸಿಗೋದು. ನಿನಗದ್ರ ಬಗ್ಗೆ ಗೊತ್ತೇ ಇಲ್ಲ. ಬಾಬಾ, ನಮ್ಮಪ್ಪ ಬರೋದ್ರೊಳಗ ನೀ ಎದಕ್ಕೆ ಬಂದು ಜಲ್ದಿ ಮಾಡ್ಕೊಂಡು ಹೋಗಪ್ಪ. ಏ ಸ್ವಲ್ಪ ತಡ್ಕಾರ್ಲೆ ಪದ್ದ. ನೀನೇನ ಕಿತ್ತೂರು ರಾಣಿ ಚೆನ್ನಮ್ಮನ ಎಕ್ಸ್ಪ್ರೆಸ್ ಟ್ರೈನ್ ಇದ್ದಂಗೆ ಏನು ಅಲ್ಲ, ಇನ್ನೂ ಬರ್ಬಾರ್ದಾಗ ನಿಂತಲ್ಲ. ನಂದು ಮಾಡ್ಬಾ ಅಂತೀಯಲ್ಲ. ನಾನೇನು ದಳಗಿನ ಮಣಿ ಅಂತಂದ. ಯಾರು ಬೇಡಂದ್ರು ಒಳಗ ಕುಂತು ಮಾಡುವಂತಿ ಬಾರ. ಯಪ್ಪ ಹೊಡೆದ್ರಲ್ಲೇ ಪಕ್ಯ ನೀನು ಲಕ್ಕಿನ. ನಮ್ಮವು ನಮ್ಮ ತಾಯಿ ಅದಾಳ ಅಂದ್ರಿಗೆ ಅದಾಳ, ಇಲ್ಲ ಅಂದ್ರಿಗಿಲ್ಲ. ಏ ಪದ್ದ ನಡಿ. ಮತ್ತ ನಾನು ಮಾಡೋ ಮುಂದ ಹೇಳ್ತೇನೆ ನೋಡು, ನೀನು ಎಲ್ಲವೂ ಕಳಿಸ್ಬೇಕ. ಮತ್ತ ಏನೋ ನನಗೆ ಎಲ್ಲ ಕಳ್ಸು. ಏ ಹೆಣ ಎತ್ತಿ ಲೈಟ್ ನಿನ್ನ ಲೈಟ್. ಯಾಕಂದ್ರ ನಾನು ಹಿಂಗ ಬೆಳಕಿತ್ತಂದ್ರೆ ನಂಗೆ ಮಾಡೋ ಮುಂದೆ ಮುಜುಗರ ಆಗತ್ತೆ. ಮುಜುಗರ ನಿನ್ನವ್ನು ನಿನಗೇನಾಗೈತಿ? ಲೈಟ್ ಎಲ್ಲ ಕಳ್ಕೊಂಡು ಕತ್ಲಾಗ ಹೆಂಗ್ ಊಟ ಮಾಡ್ತಿದಿ? ಕಬ್ಬಿನ ಡ್ಯಾನ್ಸ್. ಏನು ಅವನು ಹಾಡ ನನಗೆ ಊಟ ಮಾಡಾಕ ನೀನು ಕರ್ದದ್ದ ಅಲ್ಲ. ಇಷ್ಟು ಕಸರತ್ತ ಇತ್ಲ ಕಡೆ ಭತ್ತದ ಗದ್ದೆ ಬ್ಯಾಲೆನ್ಸ್ ಮಾಡ್ಕೊಂತ ಬರೋದದು ಊಟ ಮಾಡಾಕ ಬಂದೇನೇನು? ನೀ ಬರ್ತೀನಂತ ಹೇಳಿದ ತಕ್ಷಣ ನಾನು ನಾಟಿ ಕೋಳಿ ಸಾರು ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ನಿನ್ ಸಂಬಂಧ ಕಾಯಕತ್ತೀನಿ. ಬಾ 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 ಹೌದಲೆ ಪದ್ದ.
ನನ್ನ ಸಲುವಾಗಿ ನೀನು ಕೋಳಿ ಸಾರು ರಾಗಿ ಮುದ್ದೆ ಮಾಡಿ ಕರ್ದಿ ಅಂದ್ರ ನೀನು ಎಷ್ಟು ಜೀವ ಇರ್ಬೇಕ ನನ್ನ ಮೇಲ ಅಬ್ಬಾ ಮತ್ತೆ ಯಾಕೆ ಗಡ ಮಾಡ್ತೀಯ ನಿಂದ ಮುಟ್ಟಿಸಿ ತಕ್ಕ ಹುಬ್ಬಳ್ಳಿ ಪೋರಿ ಬಂದೀನಿ ಹಾರಿ, ಹುಬ್ಬಳ್ಳಿ ಪೋರಿ ಬಂದೀನಿ ಹಾರಿ, ತಿರುಗಿಸ್ಕೊಡ ನೀ ಮಾರಿ ಹುಡುಗಿ ತಿರುಗಿಸ್ಕೊಡ ನೀ ಮಾರಿ. ನಿನ್ನ ಮ್ಯಾಲ ಮನಸ್ಸಾಗಿ ಬಂದೀನಿ ಹೌಹಾರಿ, ನಿನ್ನ ಮ್ಯಾಲ ಮನಸ್ಸಾಗಿ ಬಂದೀನಿ ಹೌಹಾರಿ, ಹುಚ್ಚಿಡಿಸಬೇಡ ನೀ ಪೋರಿ. ಯಾಕ ನಾಯಕ್ ಬಡ್ಕೊಳ್ಳಿ ಬೇಕಾದ್ರೆ ನೀ ಬಡ್ಕೊ. ಏ ಹುಡುಗಿ ಜುಡು ಜುಡು ಅನ್ನುತ್ತೈತೆ ನನಗ ಚುರು ಚುರು ಮಾಡತೈತೆ, ಜುಡು ಜುಡು ಅನ್ನುತ್ತೈತೆ ನನಗ ಚುರು ಚುರು ಮಾಡತೈತೆ. ಹುಳುಗಳು ಜುಡು ಜುಡು ಅನ್ನುತ್ತೈತೆ ನನಗ ಚುರು ಚುರು ಮಾಡತೈತೆ, ಚುಡು ಚುಡು ಅನ್ನುತ್ತೈತೆ ಮಾವ ಚುರು ಚುರು ಮಾಡತೈತೆ. ಈ ನಿನ್ನ ಗಿರಿಮೂಗು ಬಣ್ಣದ ಗುಲಗಂಜಿ, ಈ ನಿನ್ನ ಗಿರಿಮೂಗು ಬಣ್ಣದ ಗುಲಗಂಜಿ ಮುದ್ದಾದ ಪರಜುಬ. ಏನ ಹುಡುಗಿ ಎಲೆ? ಲಾ 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 ಮಾಡಿದಲ್ಲ ಊಟನ ಅದು ನಿಮ್ಮ ಕರ್ಮ ಎದಕ್ಕೆ ಹಾಕಬೇಕಲ್ಲಿ? ಎಲ್ಲ ಅವನು ಹುಟ್ಟಿಗೆ ಅವ್ನು ಹುಟ್ಟಿಲ್ಲಿದ ನಾನು ಹುಟ್ಟಿದ್ದು ಹೋಗಿ ತಳ ಮಕ್ಕಂದೆ ಪಾಪ ನೀ ಹೊಡ್ಕೊಂಡೆ ಕದ ತೆಗಿಬಾರ, ಯಾಕ ಚಳಿ ಹತ್ತಾಕದ ನನಗೂ. ಬಾಬಾ ಬಾಬಾ ಏ ಯಾವನ ಬಂದಂತಕ್ಕಂಥದ್ದೇ ಸರಿ ಅಕ್ಕ, ನೀನು ವಿಷ್ಣು ಇಲ್ದ ಈ ಮನೆ ನೋಡೋಕೆ ನನ್ನ ಕೈಯಿಂದ ಆಗ್ತಿಲ್ಲಕ್ಕ. ಸದಾನಂದ ಗೋಕುಲದಂತಿದ್ದ ಈ ಮನೆ ಇಂದು ಸ್ಮಶಾನವಾಗಿದ್ದು ನೋಡ್ತಾ ಇದ್ರೆ ನನ್ನ ಕರುಳು ಕಿತ್ತು ಬಂದಂತಾಗುತ್ತಕ್ಕ. ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಹೇಳಿದ ವಿಷ್ಣು ಇವತ್ತು ನನ್ನ ಬಿಟ್ಟು ಹೋಗ್ಬಿಟ್ಟಕ್ಕ. ನನ್ನ ಒಂಟಿಯಾಗಿ ಹೋದ ವಿಷ್ಣು ಬಿಟ್ಟು ನಾನು ಹೇಗಿರ್ಲಿ? ಈ ನನ್ನ ನೋವನ್ನ ಯಾರತ್ರ ಹಂಚ್ಕೊಳ್ಳಿ? ಯಾರಿಗೆ ಹೇಳಿ? ಶಾರದಾ, ಶಾರದಾ, ಯಾಕೆ ಶಾರದಾ ನನ್ನನ್ನು ನಗುತ್ತಾ ನೋಡುತ್ತಿರುವೆಯಲ್ಲ? ಯಾಕೆ ಶಾರದಾ? ನಾನು ಕರೆದು ನಿನಗೆ ಕೇಳಲಿಲ್ಲವೇ? ಮಾತನಾಡು ಶಾರದಾ, ನನ್ನ ಜೊತೆ ಒಂದೇ ಒಂದು ಸರಿ ಮಾತನಾಡು. ನೀನು ಕೂಡ ನಮ್ಮಿಬ್ಬರನ್ನು ನೋಡಿ ನಗುತ್ತಿರುವೆಯಲ್ಲೋ? ನೀನಾದ್ರೂ ಹೇಳು ವಿಷ್ಣು, ನಿಮ್ಮ ಅತ್ತಿಗೆಗೆ ಒಂದೇ ಒಂದು ಸರಿ ನನ್ನ ಜೊತೆ ಮಾತನಾಡಲು ಹೇಳು. ಈ ಜೀವದ ಜ್ಯೋತಿ, ಈ ಜೀವದ ಜ್ಯೋತಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದೆ. ಯಾವ ನ್ಯಾಯ ಹೇಳು ವಿಷ್ಣು? ಸಮಾಧಾನ ಮಾಡ್ಕೊಳ್ಳಿ ಮಾವ, ಸಮಾಧಾನ ಮಾಡ್ಕೊಳ್ಳಿ. ನೀವು ಹೀಗೆ ಅಳ್ತಾ ಇದ್ರೆ ಇನ್ನು ನನ್ನ ಗತಿ ಹೇಗೆ? ಆದ ಘಟನೆ ಎಲ್ಲ ಮರೆತು ಬಿಡಿ ಮಾವ. ಪ್ರಿಯಾ, ಮರೆಯುವ ಘಟನೆ ಆಗಿದ್ರೆ ಅದನ್ನು ಸಲೀಸಾಗಿ ಮರಿಬಹುದು. ಹರಿಯುವ ಹಾಳಾಗಿದ್ದರೆ ಅದನ್ನು ಹೊರದಾಕಿ ಸುಟ್ಟಾಕಿ ಬಿಡಬಹುದಿತ್ತು. ಆದರೆ
ಹೃದಯದಲ್ಲಿ ಮನೆ ಮಾಡಿಕೊಂಡಿರುವ ಎರಡು ಜೀವದ ಮುತ್ತುಗಳನ್ನು ನಾನು ಹೇಗೆ ಮರೆಯಲಿ ಪ್ರಿಯ, ನಾನು ಹೇಗೆ ಮರೆಯಲಿ? ಮರೀಲೇಬೇಕು, ನಾವು ಅದನ್ನ ಮರೀಲೇಬೇಕು ಮಾವ. ಪಾಪ, ಹೊಟ್ಟೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಮೇಲ್ನೋಟಕ್ಕೆ ನನಗೆ ಸಮಾಧಾನ ಹೇಳುವ ಈ ನಿನ್ನ ನೋವಿನ ಸಂಕಟವನ್ನು ನನಗೆ ಅರ್ಥವಾಗುವುದಿಲ್ಲ ಎಂದು ತಿಳಿದುಕೊಂಡಿರುವೇನಮ್ಮ. ನೀನಿನ್ನು ಬಾಳಿ ಬದುಕಬೇಕಾದವಳು. ನೀ ಇದು ಇಷ್ಟು ಬೇಗ ಆಟವಾಡಬಾರದಿತ್ತು ಪ್ರಿಯ, ಆಟವಾಡಬಾರದಿತ್ತು. ನಾವು ಕೂಡಿ ಬಾಳೋದು ಆ ವಿಧಿಗೆ ಇಷ್ಟ ಇಲ್ದಿರುವಾಗ ನಾವಾದ್ರೂ ಏನ್ ಮಾಡ್ಬೇಕು ಮಾವ? ಪಾಲಿಗೆ ಬಂದದ್ನ ಅನುಭವಿಸ್ಲೇಬೇಕು. ಚೇ ಹಾಗೇಕೆ ಮಾತಾಡುತ್ತೀವಿ ಪ್ರಿಯ? ನೀನಿನ್ನು ಬಾಳಿ ಬದುಕಬೇಕಾಗಿರುವಳು. ಈಗಿಲ್ಲದ ವಿಷ್ಣುನನ್ನು ಮರೆತು ಯಾವುದಾದ್ರೂ ಒಳ್ಳೆಯ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡಿಕೊಂಡು ಹೋಗು. ಏನ್ ಹೇಳ್ತಿದ್ದೀರಿ ಮಾವ? ನಾನು ಇನ್ನೊಂದು ಮದ್ವೆ ಆಗ್ಬೇಕಾ? ಅದು ಎಂದಿಗೂ ಸಾಧ್ಯವಿಲ್ಲ ಮಾವ, ಎಂದಿಗೂ ಸಾಧ್ಯವಿಲ್ಲ. ಮನಸ್ಸು ಒಬ್ಬರಿಗೆ ಕೊಟ್ಟು ದೇಹ ಇನ್ನೊಬ್ಬರಿಗೆ ಕೊಟ್ಟು ಇರೋದಕ್ಕೆ ನನ್ನ ಮನಸ್ಸು ಎಂದಿಗೆ ಒಪ್ಪೋದಿಲ್ಲ ಮಾವ. ನನ್ನ ಜೀವನ ಪೂರ್ತಿ ವಿಷ್ಣುನೇ ನನ್ನ ಗಂಡ. ಅವರಿಗೋಸ್ಕರ ನನ್ನ ಜೀವ ಬೇಕಾದ್ರೆ ಕೊಡ್ತೀನಿ ಹೊರತು ಇನ್ನೊಂದು ಮದುವೆ ನಾನು ಆಗೋದಿಲ್ಲ ಮಾವ, ಯಾವತ್ತೂ ಆಗೋದಿಲ್ಲ. ಅಣ್ಣ ಅಣ್ಣ, ಹಾ ಬಾರಪ್ಪ ವಿಜಯ. ಅಣ್ಣ ಅಣ್ಣ, ನಮಗೆ ಆಶೀರ್ವಾದ ಮಾಡ. ಹೆಜ್ಜೆಯಪ್ಪ, ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಹಾ ವಿಜಯ, ಯಾರಪ್ಪ ಇವರು? ಅದೇ ಅಣ್ಣ, ಇವಳ ಹೆಸರು ಮೇಘನ ಅಂತ. ನಾನು ಇವಳು ಒಂದೇ ಕಾಲಿನಲ್ಲಿ ಓದಿದ್ದು. ನಮ್ಮ ನಡುವೆ ಸ್ನೇಹವಾಗಿ ಈಗ ಪ್ರೀತಿಯಾಗಿ ಅರಳಿ ನಿಂತಿದೆ ಅಣ್ಣ. ಆಯ್ತು ವಿಜಯ, ಹೇಗಿದ್ರು ಮೇಘನನ್ನ ಕರ್ಕೊಂಡ್ ಬಂದಿದ್ಯಾ. ನಡೀರಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಸ್ವಲ್ಪ ಇರೋ ಹೊತ್ತಿಗೆಮ್ಮ, ಅಣ್ಣನ ಹತ್ತಿರ ಒಂದು ವಿಷಯ ಮಾತನಾಡಿತ್ತು. ಏನು? ನನ್ನ ಹತ್ತಿರನ? ಅದು ಏನು ವಿಷಯ ಅಂತ ಹೇಳು ವಿಜಯ. ಅದು ಅದು ಅಣ್ಣ, ನಾನು ನಿಮಗೆ ಹೇಳದೆ ಇವಳನ್ನು ರಿಜಿಸ್ಟರ್ ಮದುವೆ ಆಗಿ ಬಂದಿದ್ದೇನಣ್ಣ. ನನ್ನನ್ನು ಕ್ಷಮಿಸಿ ಅಣ್ಣ. ವಿಜಯ, ಏನು ಹೇಳ್ತಿರುವೆ ನೀನು? ನಿನ್ನ ಪಾಲಿಗೆ ನಾವೆಲ್ಲ ಸತ್ತು ಹೋಗಿದ್ದೇವೆ ಎಂದು ತಿಳಿದುಕೊಂಡಿದ್ದೇನಪ್ಪ. ನಿಮ್ಮಣ್ಣ ಅತ್ತಿಗೆ ಸತ್ತು ಒಂದು ತಿಂಗಳು ಕೂಡ ಕಳೆದಿಲ್ಲ. ಇಂಥ ಸಮಯದಲ್ಲಿ ಯಾರಿಗೂ ತಿಳಿಸದ ಹಾಗೆ ಮದುವೆ ಮಾಡಿಕೊಂಡಿರು ಬಂದಿರುವೆಲ್ಲೋ, ನಾಚಿಕೆ ಆಗುವುದಿಲ್ವಾ ಈ ನಿನ್ನ ಜನ್ಮಕ್ಕೆ? ಮಾವ, ಇದರಲ್ಲಿ ವಿಜಯದಷ್ಟೇ ತಪ್ಪಿಲ್ಲ, ನನ್ನೂ ಕೂಡ ತಪ್ಪಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಆಶೀರ್ವಾದ. ಹೆದ್ದೇಳಮ್ಮ, ಈ ನಿನ್ನ ಮದುವೆಯ ಭಾಗ್ಯ ನನ್ನ ತಮ್ಮನ ಜೊತೆ ಇದೆ ಅಂದ ಮೇಲೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನೀವು ಇಬ್ಬರು 100 ಕಾಲ ಚೆನ್ನಾಗಿ ಬಾಳಿದರೆ ನಮಗೆ ಅಷ್ಟೇ ಸಾಕು. ಶಿವಣ್ಣ, ನಾವ್ ಯಾಕೆ ಇಲ್ಲಿ ಬಂದೀವಿ ಅಂತ ಹೇಳಿ ವಿಚಾರ ಮಾಡಕತ್ತೇನಪ್ಪ. ಪಾಪ ಆ ಇಷ್ಟು ಚಿಕ್ಕ ವಯಸ್ಸಿನಾಗ ಹಿಂಗ ಆಗಬಾರ್ದಾಗಿತ್ತು ತಮ್ಮ. ಏನು ಮಾಡುವುದು ಕರ್ಕೊಂಡ್ರಿ? ಬದುಕಿ ಬಹಳ ಬೇಕಾಗಿದ್ದವರನ್ನೆಲ್ಲ ಕಳೆದುಕೊಂಡು ಪ್ರತಿದಿನ ಕಣ್ಣೀರು ಹಾಕುವಾಗಿದೆ ನಮ್ಮ ಪರಿಸ್ಥಿತಿ. ಆ ಕಲ್ಲು ಹೃದಯದ ದೇವರು ಇವರು ಮೊದಲು ನನಗೆ ಸಾವು ತಂದಿದ್ದರೆ ಚೆನ್ನಾಗಿರ್ತಿತ್ತು. ಏನು ಅದನ್ನು ಬಿಟ್ಟು ಎತ್ತಿ ಆಡಿಸಿದ ಈ ಕೈಗಳಿಂದ ಅವರಂತ ಅಂತ್ಯ ಸಂಸ್ಕಾರ ಮಾಡುತ್ತಾ ಇತ್ತು. ಕರ್ಕೊಂಡ್ರಿ ಅಂತ್ಯ ಸಂಸ್ಕಾರ ಮಾಡುವಂತೆ ಸಮಾಧಾನ ಮಾಡಿಕತ್ತಮ್ಮ ಶಿವಣ್ಣ, ಸಮಾಧಾನ ಮಾಡ್ಕ. ಆ ನಿನ್ನ ತಮ್ಮ ನಿನಗೂ 100 ಆನೆ ಬಲ ಇದ್ದಂಗಿದ್ನಪ್ಪ. ಅವನ ಹೋಗ್ಯಾನ ಅಂದ ಮ್ಯಾಲ ಈ ಮಂತ್ರಿ ಪದವಿಯರ ತಗೊಂಡ್ ಏನ್ ಮಾಡ್ತಿದಿ? ಸುಮ್ನ ರಾಜಾರಾಮಿ ಕೊಟ್ಟು ಬಿಡಲ್ಲ ಮಂತ್ರಿ ಪದವಿ ಅಂದೆ. ಲೇಖನ ಬಾಯ್ ಮುಚ್ಚಲೇ ಮಗನ, ನನ್ನ ತಮ್ಮ ಸತ್ತಿದ್ದಾಕೆ ಎಂದು ಸಮಾಧಾನ ಹೇಳಲು ಬಂದಿದ್ದೆ ಅಂತ ಇಲ್ಲಿ ತನಕ ಸುಮ್ಮನಿದ್ದೇನೆ ಮಗನ. ಈಗ ನನಗೆ ರಾಜರಾಮಿ ಕೊಟ್ಟು ಬಿಡು ಎಂದು ಹೇಳಲು ಬಂದಿದ್ದೀಯಲ್ಲ, ನಿನಗೆ ಎಷ್ಟು ಸತ್ತಿದ್ದಿರಬೇಕಲೆ ಮಗನ. ಏ ಶಿವಣ್ಣ,
ಸುಮ್ಮನೆ ನಮ್ಮ ಮಾತು ಕೇಳಿ ರಾಜೀನಾಮೆ ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಎಚ್ಚರದಿಂದ. ಲೇ ಕಂಡವರ ಮನೆ ಎಂಜಲು ನಕ್ಕುವ ನಾಯಿ, ನಮ್ಮ ಮನೆಗೆ ಬಂದು ನಮಗೆ ಪ್ರಾಣದ ಭಯ ತೋರುತ್ತೀಯ. ಬಂದ ದಾರಿಗೆ ಸಂಕಲಿಲ್ಲ ಅಂತ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ಕೈಯಿಂದ ಪ್ರಾಣ ಕಳೆದುಕೊಂಡು ಹೋಗುತ್ತೀಯ. ರೇ ಕಾರುಕೊಂಡ್ರೆ ಇಷ್ಟು ವಯಸ್ಸಾದ್ರೂ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲನ್ರಿ? ಬೇರೆಯವ್ರ ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮ ಮನೆ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ನೀವು ಉದ್ಧಾರ ಆದ್ರೂ ಆಗ್ತೀರಾ. ಆದ ಬಿಟ್ಟು ನಮ್ಮ ಸುದ್ದಿಗೆ ಬಂದ್ರೆ ಪರಿಣಾಮ ನೆಟ್ಟರಿಗಿರೋದಿಲ್ಲ. ಮರ್ಯಾದಿಂದ ಅಲ್ಲಿಂದ ಹೊರಟೋಗ್ರಿ. ನೋಡಿ ಶಿವಣ್ಣ, ಏನೋ ಕಷ್ಟದಾಗ ಇದೀ ಅಂತ ಹೇಳಿ ತಿಳಿಸಿ ಹೋಗೋಣಪ್ಪ ಅಂತ ಬಂದೆ. ಇಲ್ಲಪ್ಪ ನಾ ಅದನ್ನ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಹೋಗು, ಯಾರು ಬೇಡ ಅಂದ್ರೆ ಮುಂದೆ ಹಂಗ ಹಂಗ ಮಾಡೋಣಂತ. ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತ? ಸುಮ್ಮನೆ ಹೊರಟೋಗಿಲ್ಲಿಂದ. ನೋಡಿ, ನಮ್ಮ ದಣಿಯವರ ಮಾತಿನಂತೆ ನಾಳೆ ಸೂರ್ಯ ಮುಳುಗುವುದರ ಒಳಗಾಗಿ ನೀವು ರಾಜೀನಾಮೆ ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಮತ್ತೆ ಶುರುವಾಯಿತೆಂದು ತಿಳಿದುಕೊಳ್ಳಿ ಈ ಶನಿದೇವರ ಅಟ್ಟಹಾಸ. ಹಾ ನೋಡು ವಿಜಯ, ಆ ಆದಿಶೇಷನ ಕಡೆಯವರು ತುಂಬಾ ಕೆಟ್ಟವರು. ನೀನು ಇದು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು. ಹಿಂದೆ ಅವರು MLA ಆಗಿದ್ದಕ್ಕೆ ಆ DC-ಯಿಂದ ಹಿಡಿದು ಆ ಕಾಕಿ ಕಾದುಗಳೇ ಅವರ ಮಾತನ್ನೇ ಕೇಳುತ್ತಿದ್ದಾರೆ. ಅದಕ್ಕೆ ಅವರು ಈ ರೀತಿಯಾಗಿ ಹಾರಾಡುತ್ತಿದ್ದಾರೆ. ನಾಳೆ ನಾನು ಹಳೆ ಅಧಿಕಾರಿಗಳೆಲ್ಲ ಎತ್ತಗಡಿ ಮಾಡಿಸಿ ಹೊಸ ಅಧಿಕಾರಿಗಳನ್ನು ತಂದು ಹಾಕಿ ಹಾರಾಡುವ ಅವರ ರೆಕ್ಕೆಯನ್ನು ನಾನು ಕತ್ತರಿಸಿ ಹಾಕುತ್ತೇನೆ. ಸರಿ, ಯಾವುದಕ್ಕೂ ನೀವೆಲ್ಲ ಸ್ವಲ್ಪ ಹುಷಾರಾಗಿರಿ. ಬನ್ನಿ ಎಲ್ಲ ಮೊದಲು ಊಟ ಮಾಡೋಣ. ಶಿವಾನಂದ, 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 ನೀನು MLA ಆದ ತಕ್ಷಣ ಸರ್ಕಾರ ಏನು ನಿಮ್ಮ ಅಪ್ಪನ ಆಸ್ತಿ ತೋರಿಕೊಂಡಿಲ್ಲ ಮಗನ. ಬೇಕಾಗಿರುವ ಎಲ್ಲ DC-20 ಎತ್ತಬೇಕು. ನಿನಗೆ ಬೇಕಾಗಿರುವ ಎಲ್ಲ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ಎತ್ತಿಗೊಂದು ಅಹಂಕಾರದಿಂದ ಮೆರೀತಿದೆಯಲ್ಲ ಮಗನ. ಮೇರಿ, ಮುಂದೆ ನೋಡು ನಿನ್ನ ಗೋಳಿನ ಮನಭಾಸ ಬಂದು. ಈಗ ಹೊಸದಾಗಿ ಬರುವ DC ಸಾಹೇಬರಿಗೆ ನಮ್ಮನ್ನು ಎತ್ತನ್ನು ತೋರಿಸಿ ಹಣದ ಆಶೆಯನ್ನು ಹಚ್ಚಿ ಈಗ ಬರುವ DC-ಯನ್ನು ನಮ್ಮ ಹತ್ತ ಮಾಡಿಕೊಳ್ಳಲೇಬೇಕು. ನೋಡ್ರಿ, ಈಗ ಏನಾರ ಮಾಡಿ ಹೊಸದಾಗಿ ಬರ್ತಾರ ನೋಡ್ರಿ, ಆ DC ಸಾಹೇಬ್ರು ನಮ್ಮಂತ ಮಾಡಿಕೊಂಡ್ರಪ್ಪ ಅಂದ್ರ ನಮ್ಮ ಕೆಲಸ ಸಾಕ್ತೈತಪ್ಪ. ಇಲ್ಲ ಅಂದ್ರ ಯಂತ್ರಮಣ ಗೋವಿಂದ ಗೋವಿಂದ. ದಣಿ, ಈಗ ಬರುವ ಹೊಸದಾಗಿ ಬರುವ DC ಆಫೀಸರ್ ಅನ್ನು ನಮ್ಮ ವಶ ಮಾಡಿಕೊಳ್ಳಲೇಬೇಕು. ನರಸಿಂಹ, ನೀನೇಕೆ ಅವರ ಬಗ್ಗೆ ಎಷ್ಟೊಂದು ವಿಚಾರ ಮಾಡುತ್ತಾ ಇದ್ದಿ? ಮೊದಲು ಅವರ ಕೊರಳಿಗೆ ಹೂ ಮಾರಿಗೆಂದು ಹಾಕಿ ಅವರನ್ನು ಮೊದಲಿಗೆ ಬರೆ ಮಾಡಿಕೊಳ್ಳೋಣ.
ಆಮೇಲೆ ಈ ಆದಿಶಾಸ್ತ್ರಿಗೆ ಮುಂದೆ ಏನು ಮಾಡ್ಬೇಕನ್ನುವುದ ಚೆನ್ನಾಗಿ ಗೊತ್ತು. ಹಲೋ, ಯಾರೆಲ್ಲ ಗಲಾಟೆ ಮಾಡೋದು? ಈಗ ಬರೋ ಡಿ ಸಿ ಸಾಹೇಬರು ತುಂಬಾ ಸ್ಟ್ರಿಕ್ಟ್, ಸ್ವಲ್ಪ ಸೈಲೆಂಟ್ ಆಗಿರಿ. ಓ ಇನ್ಸ್ಪೆಕ್ಟರ್ ನೀನ? ಹೌದು, ನಾನೇ ಈ ಜಿಲ್ಲೆಗೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸರ್ ನಾಯಕ್. ವಿಜಯ, ಮೈ ಮೇಲೆ ಕಾಕಿ ಇದೆ ಎಂಬ ಮಾತ್ರಕ್ಕೆ SP ಸಾಂಗ್ಲಿಯನ್ನಂತೆ ವರ್ತಿಸಬೇಡ ಮಗನ. ನಿನ್ನಂತ ಎಷ್ಟೋ ಕಾಕಿಗಳನ್ನು ಸ್ಮಶಾನಕ್ಕೆ ಹಾಕಿರುವ ಈ ಸಲಗರಿಗೆ ಮುಂದೆ ನಿನ್ನ ಕಾಕಿ ಕದರ್ ಏನು ನಡೆಯುವುದಿಲ್ಲ. ಲೇ ಸಲಗ, ನಿನಗೆ ಇಷ್ಟ ಬಂದ ಹಾಗೆ ಕೂಗಾಡಕ್ಕೆ ಇದೆ ನಿಮ್ಮ ಅಪ್ಪನ ಮನೆ ಎಂದು ತಿಳಿದುಕೊಂಡಿದ್ದೀಯ. ಇದು ಜಿಲ್ಲಾಧಿಕಾರಿಗಳ ಕಚೇರಿ ಎಂದು ನೆನಪಿರಿಕೋ ಮಗನ. ಪೊಲೀಸ್ ಸಾಹಿಬ ಬರವೇ ಈ ಬಂದಿಯಪ್ಪ, ಆಗ್ಲೇ ಪೊಲೀಸ್ ಬುದ್ಧಿ ಶುರು ಮಾಡ್ಕೊಂಡ್ ಬಿಟ್ಟಿಯ. ಸುಮ್ಮ ನಮ್ಮ ದನಿಯರು ಹೇಳಿದಂಗೆ ಕೇಳಿ ನಿನ್ನ ಪೊಲೀಸ್ ಕೆಲಸ ಉಳಿಸ್ಕೊಂಡು ತಮ್ಮ. ಯಾಕಂದ್ರೆ ತನಕ ಮೂಲಕ ಹರಿಯಾಡ್ತಿದೆ. ಸ್ಟಾಪ್ ಇಟ್ ನಾನ್ಸೆನ್ಸ್. ನೀವು ಹೇಳಿದ ಹಾಗೆ ಕೇಳೋಕೆ ನಾನೇನು ಹಳೆಯ ಶಿವಣ್ಣನ ತಮ್ಮ ವಿಜಯ್ ಅಲ್ಲ. ಇವಾಗ ಏನೇ ಇದ್ದರು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್. ಹೆಚ್ಚಿಗೆ ಮಾತನಾಡಿದರೆ ಬೂಟುಗಳಿಂದ ಒದ್ದು ಒಳಗೆ ಹಾಕಬೇಕಾಗುತ್ತದೆ. ನೀನು ಪೊಲೀಸ್ ಆದ ಮಾತು ಪೊಲೀಸ್ ತಾಯಿ, ಮೈ ಮೇಲೆ ಕಾಕಿದೆ ಎಂಬ ಮಾತ್ರಕ್ಕೆ ಬರೆಯಬೇಕು. ನಿನಗೆ ಪ್ರಮೋಷನ್ ಕೊಟ್ಟು ಡಿಪಾರ್ಟ್ಮೆಂಟ್. ಆದ್ರೆ ಇದು ನನ್ನೂರು, ನನ್ನ ಏರಿಯಾ. ಇಲ್ಲಿ ಕಾಕಿಗೆ ಮಾವನಾಗಿ ನಡೆಯುತ್ತಿರುವುದು ನಾನು ರಾಜ್ ಪೃಥ್ವಿರಾಜ್. ನಮಸ್ತೆ ಸರ್, ನಾನು ಹೊಸದಾಗಿ ಅಪಾಯಿಂಟ್ಮೆಂಟ್ ಆದ ಇನ್ಸ್ಪೆಕ್ಟರ್ ವಿಜಯ್ ಅಂತ. ಓಕೆ. ಅಂದ ಹಾಗೆ ಇವರು ಯಾರು? ಸರ್, ಇವರಿದು ನಿಮ್ಮಿಂದ ಬೆಳಗಿನಿಂದ ಕಾಯ್ತಾ ಇದ್ದಾರೆ. ನಮ್ಮ ಮಾಜಿ MLA ಅವರು. ಸ್ವಾಗತ. ಈ ಸಾಹೇಬರಿಗೆ ಸುಸ್ವಾಗತ. ಅಂದ ಹಾಗೆ ನನ್ನ ಹೆಸರು ಶೇಷ, ಆದಿಶೇಷ. ಇದೇನೆ ಸಾಹೇಬ್ರ, ನಮ್ದನೇ ಹೆಸರು ನಿಮಗೆ ಹೆಂಗ್ ಗೊತ್ತಾತು ಅಂತಾನೆ. ಪುಟ್ಟಪ್ಪ, ನಾನು ಈ ಊರಿಗೆ DC ಆಗಿ ಅಪಾರ್ಟ್ಮೆಂಟ್ ತೆಗೆದುಕೊಳ್ಳುವ ಮೊದಲೇ ನಿಮ್ಮೆಲ್ಲರ ಬಗ್ಗೆ ಸ್ಟಡಿ ಮಾಡಿಕೊಂಡು ತಿಳಿದುಕೊಂಡೇ ಬಂದಿದ್ದೇನೆ ಪುಟ್ಟಪ್ಪ. ಇದೇನು ಯಪ್ಪ, ನನ್ನ ಹೆಸರು ಕರೆಕ್ಟ್ ಆಗಿ ಹೇಳಕತ್ತೀರಲ್ರಿ ಸಾಹೇಬ್ರ? ಸರ್, ನಾನು ಆದಿಶೇಷನ ತಮ್ಮ ಸಲಗ. ಒಂಟಿ ಸಲಗ ಅಂತಾನು ಗೊತ್ತು. ಇವನು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ನರಸಿಂಹ ಅಂತಾನೂ ಗೊತ್ತು. ಇರಲೇಬೇಕು DC ಸಾಹೇಬ್ರೆ. ಅಂದಾಗಲೇ ನಿಮ್ಮ ಮಧ್ಯೆ ಬಾಂಧವ್ಯದ ಬೆಳಕು ಹುಟ್ಟಿ ಹರಿಯಲು ಸಾಧ್ಯ. ಹೌದು DC ಸಾಹೇಬ್ರೆ, ನೀವು ನಮ್ಮ ಜೊತೆ ಕೂಡಿಕೊಂಡು ಒಪ್ಪಂದ ಮಾಡಿಕೊಂಡರೆ ಸಾಕು, ಮುಂದೆ ನಿಮ್ಮ ವ್ಯವಹಾರ ನಡೆದೇ ನಡೀತದೆ.
ಸಂತೋಷ ಇನ್ನು ತುಂಬಾನೇ ಸಂತೋಷ. ನಮ್ಮ ಬಗ್ಗೆ ಎಲ್ಲದನ್ನು ತಿಳಿದುಕೊಂಡಿರಿ ಅಂದರೆ ನನಗೆ ತಡಕಲಾರದಷ್ಟು ಸಂತೋಷವಾಗುತ್ತದೆ. ಅಂದ ಹಾಗೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿದ್ದರೆ. DC ಸಾಹೇಬ್ರೆ, ನಿಮ್ಮದು ಯಾವ ಊರು, ನಿಮ್ಮ ಹೆಸರು ಏನಂತ ಸ್ವಲ್ಪ ನಮಗೂ ಹೇಳಿದ್ರ ನಿಮ್ಮ ಹತ್ರ ಬಂದು ಯಾವನ ಮಾಡಾಕ ನಮಗ ಸ್ವಲ್ಪ ಪಾಡ ಆಗತ್ರಪ್ಪ. ಸ್ವಲ್ಪ ಹೇಳ್ರಿ ನಿಮ್ಮ ಊರು ಯಾವುದು ಅಂತ. ಪುಟ್ಟಪ್ಪ, ಅದನ್ನು ಕೇಳಲು ನಿಮ್ಮ ಎದೆ ಗುಂಡಿಗೆ ಗಟ್ಟಿ ಇದೆ ಎಂದಾದರೆ ನಾನು ಖಂಡಿತವಾಗಿಯೂ ಹೇಳುತ್ತೇನೆ. ನಾನು ಕೂಡ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವನು. ಹಸಿವು ನೀಗಿಸುವ ಹರಿಕಾರ ಎಂದು ಬಿರುದು ಪಡೆದಿರುವ ಮಾಜಿ MLA ಆಗಿರುವ ಶಿವಣ್ಣನ ತಮ್ಮ ವಿಷ್ಣು. ಈಗ ನಿಮ್ಮೆಲ್ಲರ ಚಟ್ಟ ಕಟ್ಟಲೆಂದೇ ಹುಟ್ಟಿ ಬಂದಿರುವ ಕಲೆಕ್ಟರ್ ವಿಷ್ಣು ಕಡೆಯವನು. ಏನು ವಿಷ್ಣುನ? ಹಾಗಾದರೆ ಸಾಧ್ಯವಿಲ್ಲ. ಸತ್ತು ಹೋಗಿರುವ ವಿಷ್ಣು ಮತ್ತೆ ಹುಟ್ಟಿ ಬರುವಾಗ ಸಾಧ್ಯವಿಲ್ಲ. ಸಲಗ ಸತ್ತಿರೋದು ಈ ವಿಷ್ಣು ಅಲ್ಲಲೇ ಕಪಿಯೇ, ಒಂದನೇ ಅವತಾರದ ವಿಷ್ಣು. ಈಗ ನಿಮ್ಮೆಲ್ಲರ ಚಟ್ಟ ಕಟ್ಟಲೆಂದೇ ಮತ್ತೆ ಎರಡನೇ ಅವತಾರದಲ್ಲಿ ಹುಟ್ಟಿ ಬಂದಿರುವ ಕಲೆಕ್ಟರ್ ವಿಷ್ಣು ಕಡೆಯವನು. ಇದೇನ್ರಿ ಸಾಹೇಬ್ರ, ಒಬ್ರು ಸಾಧಾರಣ ರೈತರ ಮಂತ್ರಿಯಾದಾಗ ಒಬ್ಬನ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಯಾನ, ಒಬ್ಬನ DC ಸಾಹೇಬ್ರ ಆಗ್ಯಾನಲ್ರಿ ಅಪ್ಪ. ಪುಟ್ಟಪ್ಪ, ರೈತನ ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂದು ನಿಮಗೀಗ ಅರ್ಥವಾಗಿರಬೇಕಲ್ಲವೇ? ಇನ್ನು ಮುಂದೆ ಶುರುವಾಯಿತು ರಣರಂಗದ ಮರಣ ಮೃದಂಗ. ಇನ್ಸ್ಪೆಕ್ಟರ್. ಎಸ್ ಸರ್. ಈ ಬೀದಿ ನಾಯಿಗಳನ್ನು ಒತ್ತು ಓಡಿಸುವ ಮೊದಲು. ಹಾ ಸರ್, ಓಕೆ. ವಿಷ್ಣು, ಈಗ DC ಆಗಿದ್ದೇನೆಂಬ ಮಾತ್ರಕ್ಕೆ ಹಾರ್ಯಾಡಬೇಡ ಮಗನ. ಮುಂದೆ ಈ ಸಲಗನ ಕೈಯಿಂದ ತಪ್ಪಿಸಿಕೊಂಡು ಹೇಗೆ ಈ ಊರಿನಲ್ಲಿ ಬದುಕುತ್ತೀಯೋ ಬದುಕಿ ತೋರಿಸು ಮಗನ. ಅಣ್ಣ, ಇದೇನಣ್ಣ ವಿಚಿತ್ರ? ಈಗ ನಮ್ಮ ಮನೆಯಲ್ಲಿ ನೀನು DC ಆಗಿದ್ದೆ ಅಂದರೆ ಎಷ್ಟು ಸಂತೋಷವಾಗುತ್ತೆ. ನಡೆಯೋಣ, ಮೊದಲು ಮನೆಗೆ ಹೋಗೋಣ. ಮನೆಗೆ ಹೋಗಿ ಎಲ್ಲ ವಿಷಯವನ್ನು ಹೇಳುತ್ತೇನೆ. ಮನೆಗೆ ಹೋಗೋಣಪ್ಪ. ಮುತ್ತು ಹುಡುಗಿ ಬಾರೆ, ಕದ್ದು ಕದ್ದು ನನ್ನ ನೋಡಿ. ಮುತ್ತು ಮುತ್ತು ಹುಡುಗಿ ಬಾರೆ, ಕದ್ದು ಕದ್ದು ನನ್ನ ಬಂಗಾರೆ, ನನ್ನ ಮುದ್ದು ಸಿಂಗಾರೆ, ಬಂಗಾರೆ. ಪೊತ್ತು ಕದ ತೆಗಿಬಾರಲ್ಲ ಲಗುನ. ಪತ್ತು ನಿಮ್ಮ ಅಪ್ಪಂದಂತ ಕಾಂತಕ್ಕೆ ಅಪ್ಪ ಉಳಿಲಿಲ್ಲ ಅಪ್ಪ, ನಾವು ಉಳಿಲಿಲ್ಲ. ನಿನ್ನ ಕಿವಿನ ಕೇಳ್ತಾವಿಲ್ಲ. ಅವ ನಮ್ಮ ಅಪ್ಪ ಅಲ್ಲ, ಸ್ವಲ್ಪ ದೊರೆನ ಕಿವಿ ಕೊಟ್ಟು ಕೇಳು. ಏನು ನಿಮ್ಮ ಅಪ್ಪ ಅಲ್ಲವ? ತೆಗಿಬಾರಲ್ಲ. ಅಲ್ಲ, ಅಂದ್ರ ಅವ ಲೆಕ್ಕ ಅಂತ ಕಾಣ್ತತಿ. ತೂ ನಿಮ್ಮ ಮೌನ ಅಲ್ಲಲೇ ಪತ್ತು, ನಿಮ್ಮ ಅಪ್ಪ ಅಲ್ಲ
ನನಗೂ ಯಾರಿಲ್ಲ ಅಂತ ಬಾ ಅಂತ ಹೇಳಿ ಈಗ ಮಂಗ್ಯನ ಮಗನ ಕರಿಯಾಕತ್ತಿಯಲ್ಲ ಇದು ಹಕ್ಕಿಕತ್ತರ ಏನು ಅಂತಾನೆ. ನಂದೇನು ಹಕ್ಕಿಕತ್ತಿಲ್ಲ. ನಾ ಯಾಕೆ ಕರೆಯಕ್ ಹೋಗ್ಲಿ? ನಮ್ಮ ಅಪ್ಪಿಂದ ಹೊತ್ತು ನೋಡ್ಕೊಂಡು ಅವನ ಬಂದಾನ. ಅವನಿಗೆ ಮಾಡ್ತೀನಿ ತಡಿ ಮುಂದಿನ ದ್ಯಾಮವನ್ ಜಾತ್ರೆ. ನೀ ಇಲ್ಲೇ ಇರು, ನಾ ಹೋಗಿ ಸೀರೆ ತಗೊಂಡ್ಬರ್ತೀನಿ. ಒಂದು ಸೀರೆ ಉಟ್ಕೊಂಡ್ಬಿಡು, ನಾ ಮುಂದೆ ಅವನಿಗೆಲ್ಲ ಮಜಾ ಮಾಡ್ತೀನಿ. ಅಲ್ಲಲ್ಲೇ ಬಂತು ನನಗೆ ಸೀರೆ ಉಡಿಸಿ ಆ ಎಲ್ಲವನ್ನ ಗುಡ್ಡಕ್ಕೆ ಏನು ಓದೋ ಅಂತ ಕಳಿಸ್ಬೇಕಂತ ಮಾಡಿ ಏನೇ ನೀನು ಯಾಕೆ ಅಲ್ಲಿ ಕಳಿಸ್ತೀನಿ? ನೀ ಸುಮ್ಮನೆ ಉಟ್ಕೋ, ಮುಂದೆ ನಾ ಮ್ಯಾನೇಜ್ ಮಾಡ್ತೀನಿ. ಅಲ್ಲ ಮುಂದೆ ನೀನು ದೊಡ್ಡ ಹಬ್ಬ ಮಾಡ್ಬೇಕಂತ ಮಾಡಿದ್ದಿ. ದೊಡ್ಡ ಹಬ್ಬ ಮಾಡ್ತೀನಿ, ನೀನು ನೋಡುವಂತೆ. ಎಲ್ಲೈತಿ ನೀ ಸೀರೆ ತಗಂದ್ರೆ ತಗಬಾರ ಬರುತ್ತೆ. ತಡಿ ಅಲ್ಲಿ ಸೀರೆ ಇದು ಒಂಥರ ಚಿಂಗ್ ಹೊಟ್ಟೆ ಹೊಡ್ಯಾಕತ್ತೈತಿ. ಎಷ್ಟು ಸೀರೆ ಇದು? ಚಿಂಗ್ ನಾರಾಕತ್ತ ಇಲ್ಲ ಬಾಗ್ನಾಗತ್ತೈತಿ. ಇರ್ಲಿ ತಗೋ, ಅದ್ರಾಗ ಏನ್ ಆಗಂಗಿಲ್ಲ. ಊಡ್ಸ್ಬಾರ ಮತ್ತೆ ಹೋಲ್ತಿ ಏನ್ ಮಾಡ್ತಿ? ಜೀವ ಮುಗಿಸ್ಬೇಕು ಮತ್ಲ. ಅಲ್ಲ ಮುಟ್ಟಿದ್ರೆ ಸೆಟ್ ಮೇಲೆ ಹಾಕತ್ತೇನು ಆಗತ್ತೇನ? ನುಡುಗೆ ನೀನು ಸುಮ್ಮನೆ ಇಲ್ಲಿಂದ್ರೆ ನಾವು ತೆಗೆದು ಬರ್ತೇನೆ. ಇಲ್ಲ ಮಾಡ್ಯಾಳಿಲ್ಲಿ ಎಷ್ಟೊತ್ತು ಮಾಡ್ತೀನಿ ಪಗಲತ್ತಿಗೆ ಹಂಗ ತೊಂಡು ಹತ್ತಿಯಪ್ಪ ಕೈ ಕಾಲು ನೋಡ್ದ ಗಡ ಗಡ ನಡ್ಗಾಕತ್ತವ. ಅಷ್ಟೊತ್ತು ಯಾಕೆ ಲೇಟ್ ಮಾಡಿದಿ ಅಂತಾನೆ. ಈಗಾಗಲೇ ನಿಮ್ಮ ಮನ್ಯಾಗ ಹಕ್ಕಿ ಮರಿ ನಿಂತತಿ. ಈಕಿ ನನ್ನ ತಂಗಿ, ಈಕಿ ಹೆಸರು ಮುದ್ದು ಅಂತ. ಈಕಿ ಬೆಂಗಳೂರಿನಾಗ ಹಾಸ್ಟೆಲ್ನಾಗ ಇರ್ತಾಳ. ಈಗ ಸ್ವಲ್ಪ ರಜಾ ಸಿಕ್ಕೈತಿ ಅಂತೇಳಿ ಈಗ ಬಂದ. ಮುದ್ದು ಯಾವುದೋ ಇದು ಮುದ್ದು ಅಲ್ಲೇ ಮುದ್ದು. ಇಷ್ಟು ದಿವಸ ಆಗೈತಿ ನನಗೆ ತಂಗಿ ಅದಾಳ ಅನ್ನೋ ವಿಷಯನ ತಿಳಿಸಿಲ್ಲಲ್ಲ ನೀನು. ಈಗ ತಿಳಿಸಿದ್ನಲ್ಲ. ಹೌದು, ನಿನಗೆ ಎದಕ್ಕೆ ಹೇಳ್ಬೇಕು ನಾನು ನನ್ನ ತಂಗಿ ಅದಾವ ಅಂತಂದು? ಆಕಿ ಮೊದ್ಲ ನಾಚ್ಕೊಂತಾಳ. ಆಕಿ ಸುದ್ದಿ ಯಾರು ಬೇಡಂಗಿಲ್ಲ. ನಾಚ್ಕೊಂತಾಳ? ಯಾಕೆ ಹಂಗೆ ನಾಚ್ಕೊಂತಾಳ? ನಾವೇನು ಮಾಡೋದಿಲ್ಲಪ್ಪ. ನಂದು ನಾಳೆ ಕುಟ್ಟ ಹಬ್ಬ ಐತೆ, ಕರ್ಕೊಂಡು ನಿನ್ನೂ ಆಕಿನೂ ಕರ್ಕೊಂಡು ಹೋಗೋಣ ಅಂತ ಬಂದನಿ. ಹುಟ್ಟು ಹಬ್ಬ ಕೇಳಿ ಯಾವ್ದು ನಿಂಗೆ ಗೊತ್ತಿಲ್ಲ? ಇಷ್ಟು ದೊಡ್ಡಂದು ಹಿಂಗ ರೌಂಡ್ ಕಿಟ್ಟು ಇಷ್ಟುದ್ದ ಲಾಂಗ ತಗೊಂಡು ಕಚ್ ಕಡದು ನೋಡೋ ಬಟ್ಲೆ ನೆಟ್ಟಿಗೆ ನಿಗರಿಸಿ ಬೆಂಕಿ ಕೀರಿ ಎಲ್ಲರೂ ಕುಟ್ಟ ಹಬ್ಬ ಅಂತಾರಲ್ಲ, ಆ ಹಬ್ಬನ ಹುಟ್ಟು ಹಬ್ಬ ಅನ್ನೋ ನಿನ್ನ ಬಾಯಾಗ ಹೇಳ್ತಿದ್ದೆ ಮಕ್ಕಳು. ಓ ಅಲ್ಲ, ಅದನ್ನ ಯಾವಾಗ ಚೇಂಜ್ ಮಾಡಿದ್ರು ಅಂತೀನಿ. ಅದನ್ನ ಚೇಂಜ್ ಮಾಡಲ್ಲ, ನೀ ಚೇಂಜ್ ಆಗಿ. ಹಂಗಾರೆ ನಾಳೆ ನಂದು ಊಟ ಹೊಟ್ಟೆ
ಕೊಳ್ಳಂಗಿಲ್ಲ ಬಿಡು, ಅದು ಯಾಕೆ ಕುದುರ್ಸಕ್ ಹೋಗ್ತೀವಿ? ಕೊಳ್ಳಂಗಲ್ಲ ಬರುತ್ತೇವ ಅಡಿಕೆಲಿ ಹಾಕಿ 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 ನಾಲಿಗೆ ದಪ್ಪ ಆಗ್ಬಿಟ್ಟೈತಿ. ಆತು, ನನ್ನ ತಂಗಿ ಒಬ್ಬಕ್ಕೆ ಇರ್ತಾಳ, ನೀ ಮಾತಾಡ, ನಾ ಒಲಿ ಮೇಲೆ ಆಲಿಟ್ಟಿನಿ ನೋಡ್ಕೊಂಡ್ಬರ್ತೀನಿ. ಮತ್ತೆ ನಿಮ್ ತಂಗಿದು ನಿಮ್ದು ಕುಟ್ಟ ಹಬ್ಬ ಯಾವಾಗ ಅಂತ ಹೇಳಲೇ ಇಲ್ಲ. ನಮ್ಮದಾಗೂ ನಿನಗೆ ಯಾಕೆ ಹೇಳ್ಬೇಕು? ಅಲ್ಲ, ನಾನು ನೀನು ಸಣ್ಣಕ್ಕಿದ್ದಲ್ಲಿಂದನ ಚಡ್ಡಿ ದೋಸ್ತರಂಗ ಇಡೀ ಊರು ತುಂಬಾ ಗಲ್ಲಿ ಗಲ್ಲಿ ಅಲ್ಲೇ ಇಲ್ಲಿ ಅಡ್ಡಾಡಿ ಬೆಳೆದೇವಿ. ಅಲ್ಲ, ನನಗೆ ಹೇಳಿಲ್ಲ ಅಂದ್ರೆ ಮತ್ತೆ ನೀ ಯಾರಿಗೆ ಹೇಳ್ತಿದ್ದಿ? ನಾನ ಅಲ್ಲ ಬಂದ್ ನಿತ್ತು ಮಾಡವ ಏನ್ ಅದ ಕುಟ್ಟ ಹಬ್ಬ. ನೀ ಕುಟುಂಬ ಸಾಕು, ನಾವ್ ಅದನ್ನ ನೋಡ್ತೀವಿ. ಬಾರಿ ಚಲೋ ಮಾಡ್ತೇನೆ, ಮನ್ಯಾಗ ಮಾಡಿದ್ದೆ. ಆಕಿ ಜೋಡಿ ಮಾತಾಡಿ ನಾ ಹೊರಗೆ ಹೋಗ್ಬಿಡ್ತೀನಿ. ಹೋಗ ಬಾ, ಮಾತಾಡ್ತೆ. ಆಹಾ, ಅಕ್ಕನ ಹಿಂಗದಾಳ ಅಂದ್ರ ಇನ್ನ ತಂಗಿ ಹೆಂಗಿರಬಾರ್ದು ಅಂತೀನಿ. ಅಪ್ಪ, ಆಕಿನೂ ಹೋಗ್ಯಾಳ, ತಂಡ ಹಚ್ಚಿ ಅವ್ರ ತಂಗಿ ಕೈಯಾಗ ಮಾತಾಡ್ತೇನೆ. ನಾಚಿಬೇಡ ಬಾರ, ಯಾಕ ಈಗ ಅದು ಇದು ಬೆದಿ ಬಂದು ನಾಳೆ ಬಂದಾಗ ಬರ್ತಿರ್ದಂಗ ಕೆಟ್ಟೈತಿ. ಇದ್ಯಾದಲ್ಲ ಇದು ಚಿಸ್ಮುರ್ರಿಗೆ ಪಾಪ ನಮ್ದ ಪೊದ್ದುನ್ ತಂಗಿ ಅಂತೇಳಿ ಹತ್ರ ಕರೆಸಿ ಏನಾರ ಒಂದು 4 ಗುಲಾಬ್ ಜಾಮೂನ್ ತಿನ್ನಿಸಿ ಹೋಗೋಣ ಅಂತ ನಾ ಕರೆದ್ರ ಶಡದ್ ಹೋಗ್ತೈತಿ. ಏನು ಶಡಿ ಮೇಲೆ ಬಂದಿಲ್ಲದ ಏನ ಜಾಮೂನ್ ಬೇಡ ಆಹಾ ನೋಡಬೇಡ ಹೆಣ್ಣೆ, ನನ್ನ ಇದೇ ಒಂದು ಕಿಟಕಿ, ಇಲ್ಲಿ ನೀನು ಮೊದಲ ನಡುಕೆ. ನೋಡಬೇಡ ಹೆಣ್ಣೆ. ಆಹಾ, ಏನು ಇದನ್ನ ಹೈಟು. ಆಹಾ, ಏನಿದರ ಮೈಮಾಟ, ಏನಿದರ ಸೊಂಟ. ಹಂಗ ಏರ್ಟೆಲ್ ಟವರ್ ಕಂಪನಿ ಗೇಟ್ ಆಗೈತಿ ಇದರ ಸೊಂಟ. ಹೊರಗ ಹಿಂಗೈತಿ ಅಂದ್ರ ಇನ್ನು ಅವಾಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ಯಪ್ಪ, ಸಮಸ್ಯೆ ಒಟ್ಟೇ ಇಲ್ಲ, ಮಾಡ್ತೇವೆ ಕಷ್ಟ. ಏನ್ ಮನುಷ್ಯ ಅದೇ ಏನ್ ತಲೆಗಿದೆ ಅದಿಯ ಪಾಪ. ಆಕಿ ಮೊದಲು ಮಲ್ಲಿಗೆ ಹೂವಿನ ಆಕಿ ನೋಡಿ ಹಿಡಿದು ಅದ್ಮ ಕತ್ತಿಯಲ್ಲ, ಆಕಿ ಸಾಮಾನ್ಯ ಏನ್ ಏನ್ ಮಾಡವ ಅದು ಆಕಿ ಸಾಮಾನು ಪಟ್ಟಂತವ. ಯಪ್ಪ, ಇದೇನೋ ಮರಿ ಹೊಸ ಸುದ್ದಿ, ಸಾಮಾನು ಹೊಡಿತಾವ ಎಂತ ಮರಿತೆ ನಾವಿಬ್ರು ದೇವ್ರ ಹೇಳೋ ಒಂಥರ ಹಂಗ ಗುಂಡ್ಕಲ್ ತಗೊಂಡಾಗ ಎದಿ ಹೊಡೆದಾಗ ಹೊಡಿತೀಯಲ್ಲ, ಎಂತ ಸಾಮಾನು ಪಟ್ಟಂತವ. ನಾನೇನು ಆಕಿ ಬಂಗಾರ ಚೈನಾ ಬಂಗಾರ ಎಲ್ಲ ಹಾಕೊಂಡಿರ್ತಾಳಲ್ಲ, ಅವೇನ್ರ ಅದನ್ನ ಏನ್ ಮಾಡಿಸ್ಕೊಡ್ತೇನೆ. ಉಳ್ಕಂಡೆ ಅಪ್ಪ, ಉಳ್ಕಂಡೆ. ಬಂಗಾರ ಸಾಮಾನು ಅಂದ್ರೇನ ಹಂಗ ಮರತ್ತೆ ಹಂಗ ಒಂದ್ ಅಳ್ತಿ ಹಂಗ ಬಾರಿ ಕೋಲ್ ತಗೊಂಡ್ ಹಂಗ ಬಡ್ಡನ ಬಿಗದಂಗ ಆತ್ ನನಗೆ. ಅಕ್ಕಿ ಸಾಮಾನು ನಾನು ಮುಟ್ಟಿಲ್ಲಪ್ಪ, ಒಟ್ಟೆ ಮುಟ್ಟಿಲ್ಲ. ನಮ್ಮ ಮಾಸ್ತರ್ ನಾನು ಕೇಳ್ಬೇಕಾರೆ ಮುಟ್ಟೇ ಇಲ್ಲ. ಅವರೇ ನೋಡಿ ಬಿಡು ಪಾಪ, ನೀ ಎಲ್ಲೆಲ್ಲಿ ಬಿಡುತ್ತ ಲೇ ಪದ್ದು, ಅಕ್ಕ ತಂಗಿ ಇಬ್ಬಳರು ಅದಿರಿ, ನಂದು ಬೇರೆ ಕೊಟ್ಟ ಹಬ್ಬ ಐತಿ. ಇಬ್ಬಳರು ಸೇರಿ ನನಗೆ ಶುಭಾಶಯ ಹೇಳ್ರೆ. ಶುಭಾಶಯ ಹೇಳ್ರಿ. ನನಗಿಂತ ತಂಗಿ ಚಂದ ಹೇಳ್ತಾಳ. ಹ್ಯಾಪಿ ಬರ್ತ್ಡೇ. ಈ ಶುಭಾಶಯ ಹೇಳಿ ಅಂದ್ಮೇಲ ನೀವಿಬ್ಳರು ಸೇರಿ ಡ್ಯಾನ್ಸ್ ಬಾರಿ ಮಾಡ್ತಾಳ. ಯಾಕೆ ಒಂದು ಡ್ಯಾನ್ಸ್ ಹೊಡಿಬಾರ್ದು ಅಂತೀನಿ. ಹುಡುಗಿ ನೀನು ಮಾನಾಡ್ಸಿ ಪೀಸ ಮಾಡ್ದಾಡಿ ಡಿಂಗ್ ಚಕ್ ಡ್ಯಾನ್ಸ್ ಕೊಡಬಾರೆ ಒಂದು ಕಿಸ. ಒಡಿನಿ ಒಂಬತ್ತ ಹುಡುಗಿ ಕರಾಚಿ ಗಮ್ಮತ್ತ, ಒಡಿನಿ ಒಂಬತ್ತ ಹುಡುಗಿ ಕರಾಚಿ ಗಮ್ಮತ್ತ. ಒಡಿನಿ ಒಂಬತ್ತ ಹುಡುಗಿ ಕರಾಚಿ ಗಮ್ಮತ್ತ.
ಹುಡುಗಿ ಒಂಬತ್ತ ಹುಡುಗಿ ಕರಾಟಿ ಗಮ್ಮತ್ತ ಗೌರಿ ಮಗವು ಚಂದ್ರನಂತೆ ಗೌರಿ ನಗುವು ಹುಣ್ಣಿಮೆಯಂತೆ ಗೌರಿ ಮಗವು ಚಂದ್ರನಂತೆ ಗೌರಿ ಮಗವು ಹುಣ್ಣಿಮೆಯಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಫಾತಿಮಂತೆ ಫಾತಿಮಂತೆ ಜಿಂಕೆ ಮರಿಯ ಮುದ್ದು ಗಿಳಿಯ ಜಿಂಕೆ ಮರಿಯ ಮುದ್ದು ಗಿಳಿಯ ಮೇಲೆ ಬಾಣಿಂದ ತೋಗಾಡಿ ಹಾಡುವ ಕನಸನ್ನು ಕಾಣುವೆ ಕನಸನ್ನು ಕಾಣುವೆ ಹುಡುಗಿನ ಮಾಲಾಟ್ರಿ ಪೀಸ ಮಾಡ್ಬ್ಯಾಡ ಡಿಂಗ್ ಚಕ್ ಡ್ಯಾನ್ಸ La 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 ನಿನ್ನವನ ಮಗಳ ಕದ ತೆಗಿಯೋ ಪದ್ದು ಏನು ಮಾಡಕತ್ತಿ ಒಳಗಂತಾನೆ ಪದ್ದು ನಿಮ್ಮ ಅಪ್ಪ ಬಂದ ನನ್ನ ಸ್ವಂಟ ಉರಿಯಂಗ್ ಹೊಡಿತಾನೆ ಅಯ್ಯಯ್ಯ ನಮ್ಮಪ್ಪ ಬಂದಲ್ಲ ಬಂದು ನನ್ನ ಬರೋಬ್ಬರಿ ಹೊಡೆದ ಬಿಡ್ತಾನೆ ಎಲ್ಲರ ಅಡ್ಗೆ ಗಿಡ್ಗಿ ಸಂಧ್ಯಾಗ ಒಂದ್ ಕೆಲಸ ಮಾಡ ನಿನಗೊಂದು ಸೀರೆ ತೊಗೊಂಬರ್ತೀನಿ ಉಟ್ಕೊಂಡ್ಬಿಡು ಯವ್ವ ನಮ್ಮ ಸ್ವಂತದಾಗ ಸೀರೆ ನಿಲ್ಲಲ್ಲ ನಿಂದೊಂದು ಚೂಡಿ ನೈಟಿನ ಏನಾದ್ರು ಕೊಡ ಆ ತಡೆ ಅದು ತೊಗೊಂಬರ್ತಾನ Angela, ay Angela, Angela, ay Angela, matuma, tumuja, matuma, tumuja, matuma. ಸೀರೆ ಮರ್ಯಾದೆ ಕಳೆಯಕತ್ತಿ ಅದು ಹೆಣ್ಣ ನಾನಿನ ಯಾವಾಗ ಸೀರೆ ಪರಿ ಉಟ್ಕೊಂಡಿದ್ದೀನ ಹಾಕಿದ ನಂಗ ಒಳಗ್ ಬರಂಗಿಲ್ಲ ಹಾಕಿದ್ದೀಯ ನನಗೆ ಬಂದ್ರೆ ಚಾಯ್ ತಗೊಂಡು ಅದು ಇಲ್ಲ ಅಂದ್ರೆ ಏನ್ ಗತಿ ಎತ್ರಿ ಮಸ್ತರ ಎತ್ರಿ ಎತ್ಬೇಕಂತ ಎತ್ರಿ ಮಾಸ್ತರ್ ಬರ್ತಾರ ಹುಬ್ಬಳ್ಳಿ ಪೋರಿ ಹಾಡ ಕೇಳನ ಜುಟು ಜುಟು ಅಂತೈತೆ ನೀ ನಾಚ ಬ್ಯಾಡ ನಾರಿ ನೀ ಕೆಂಪನ ಗಲ್ಲದ ಪೋರಿ ಎಬಸ ಎಬಸ ಇಷ್ಟೊತ್ತಿನ ಮಟ್ಟ ಒಬ್ಬಕ್ಕೆ ಒಳಗ್ ಕುತ್ಕೊಂಡು ಏನ್ ಮಾಡಕತ್ತಿದಿ ಅಂತಾನೆ ಯಪ್ಪ ನಾನು ಡ್ರೆಸ್ ಚೇಂಜ್ ಮಾಡಕತ್ತಿದ್ದೆ ನೀ ಕರೆದ ತಕ್ಷಣ ಹಂಗ ರೋಡ್ ಬರಕ್ ಬರ್ತದಲ್ಲ ಏ ಮತ್ ಹಂಗೇನಾರ ಮಾಡ್ಬಿಟ್ಟಿವೋ ನೀನ್ ಅವನ ಅವಾಗೇನೋ ಸಣ್ಣಕ್ಕಿದ್ದೇವ ಓಣಿ ತುಂಬಾ ಬರೀ ಬತ್ತಲಾಗ ಹಂಗ ಅಡ್ಡಾಡ್ತಿದ್ದೆ ಈಗೇನಾರ ಹಂಗ ಅಡ್ಡಾಡಿದಿ ಅಂತ ತಿಳ್ಕೊ ನಿನ್ನವನ ಹುಡ್ರು ಸಂತಿನ ನಮ್ಮ ಮನೆ ಮುಂದೆ ಕುಂದಿರ್ತೈತಿ ಯಪ್ಪ ನೀ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ನಾ ಹಂಗೆಲ್ಲ ಏನು ಮಾಡಿಲ್ಲ ಇನ್ನೊಂದ್ ಸ್ವಲ್ಪ ಏ ಮತ್ ಬಿಟ್ಟಾರಲ್ಲ ಮಂಗ್ಯಾನ ಮಕ್ಕಳು ಅಲ್ವಾ ಅಂಗನವಾಡಿ ಹೋಗೋ ಹುಡುಗರಿಂದ ಹಿಡಿದು ಈಗ ಆಗ ಸಾಯ ಮುದುಕರು ಸಹಿತ ನಮ್ಮ ಕಟ್ಟಿ ಮ್ಯಾಲ ಸಂತಿನ ಶುರುವಾಗತ್ತ ನಿನ್ನವನ ಅಲ್ಲ ಮಗಳ
ನೋಡಿ ಇವ್ರ ನಮ್ ಶಾಂತವಕ್ಕನ ಮಕ್ಕಳು. ಅವಾಗ ಅವಾಗ ಇಷ್ಟ ಸಣ್ಣರಿದ್ರ ಈಗ ಏನೇನ ಬಂದ ಯವ್ವ ಏನೇನು ಬಂದಾಗಪ್ಪ? ಏನೇನ ಬಂದು ಹೆಂಗ ಆಗ್ಬಿಟ್ಟಾರಲ್ಲ ನನ್ನವ್ರ. ಆಕಿ ಬಾಳ ಮಾತಾಡಪ್ಪ. ಇವ್ರು ಯಾಕೆ ಮಗ ಮುಚ್ಕೊಂಡವ ಅಂತಾನೆ ಆಕಿಗೆ ಗಂಡ ಮಕ್ಳು ಕಂಡ್ರೆ ಬಾಳ ಅಲ್ವಾ ಹೆಂಗ ಬಾಳ ಮಾಡ್ತಾವ ಮುಂದ ಅಂತಾನೆ. ಇವ್ರಿಗೆ ಚಟಲ ಹಿಂಗ ಏನೋ ನನ್ನ ಮನೆಗೆ ಮಾಡಕತ್ತೇವ ಅಂತಾನೆ. ಅವ್ರಿಗೆ ನೀರ್ ಸಿಗತ್ತೆ ನೋಡ್ಬಿಟ್ರೆ ಹೊರಗೆ ಎದ್ದು ನಿಲ್ಲ. ಹಂಗಾರ ಮಗ ಆಗಲ್ಲ ನನ್ನ ಕೈಯಾಗ ಒಂದು ಡ್ಯಾನ್ಸ್ ಮಾಡಕ್ ಹೇಳ ನೀವು. ಹೌದಾ? ಬಾರಿ ಯವ್ವ ಮಗಳ ಇವ್ರ ಹೆಸರು ಏನಂತಾನೆ? ಸಂಗೀತ ಆಹಾ ಆಹಾ ಹೊಸಮಯ ಸಂಗೀತ ಹೊಸಮಯ ಸಂತೋಷ ಹೊಸ ಹೊಸಮಯ ತುಂಬಿ ಮೈ ತುಂಬಿದೆ. ಯವ್ವ ಮಗಳ ಚಂದ ಹೆಸರು ಹೇಳಂತ ಕೇಳಿದ್ರ ಇವೆಲ್ಲ ಸಂಗೀತ ಸಂಗೀತ ಅಂತ ಹಾಡ್ಲಿಕತ್ತೇವ. ಹೆಂಗ ಆಕಿ ಹೆಸರು ಸಂಗೀತ ಸಾಹಿತ್ಯ. ಯಪ್ಪ ಇವ್ರಿಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಾಗ ಫಂಕ್ಷನ್ ಕೊಡಕ್ ಹೋಗ್ತಾನೆ. ಓ ಆ ಚಿಂಟು ಟಿವಿಯಾಗ ತಲಿ ಬೋಲ್ ಮಾಡ್ಕೊಂಡ ಹಿಂಗ್ ಬರ್ತಾವ ನೋಡ ಇವ ಯವ್ವ ನನಗೆ ಇವ್ರ ಕೈಯಾಗ ಹೆಜ್ಜೆ ಹಾಕಂಗ ಆಗೈತಿ. ಹೆಜ್ಜೆ ಹಾಕಲ್ಲ ಮಗಳ ಆಕಿ ಡ್ಯಾನ್ಸ್ ಬಾರಿ ಮಾಡ್ತಾಳೆ ಇಬ್ರು. ಹೌದು ಅನ್ಸುತ್ತೆ. ಅಪ್ಪ ಅವ್ರು ಗಂಡಸ್ರ ಕೈಯಾಗ ಮಾಡಕ್ಕೆ ನಾನು ಗಂಡಸ ಅದೇನೆ ನನ್ನ ಕೈ ಯಾಕಂದ್ರೆ ನಮ್ಮಪ್ಪ ಗಂಡಸು ಪಾಪ ನಿಮ್ಮ ಅಪ್ಪ ಹುರುಪ್ ಬಂದಿಲ್ಲ ಅಂತ ಇನ್ನೊಂದು ಒಗದ ಬಿಡೋಣ ಮಕ್ಕಳ ಪಾಪ ಮುರುಕ್ ಮನುಷ್ಯ ಇವತ್ತಾಗುತ್ತೆ ನಾಳೆ ನಾಟಕ ಮಾಡುವ ಪೋರಿ ಕುಣಿತಳ ದೋಸ್ತ ಬಾರಿ ಎಬುಸಿ ತೋರಿಸುತ್ತಾಳೋ ಗಗರಿ ಹುಡುಗರು ಹೋಗ್ಯಾವು ಹೋಹಾರಿ ಸಬರ ಜಾತ್ರೆ ಮಾಡೋಣ ಖಾತ್ರಿ ಬರ್ಬೇಕು ನೀ ರಾತ್ರಿ ಸಬರ ಜಾತ್ರೆ ಮಾಡೋಣ ಖಾತ್ರಿ ಬರ್ಬೇಕು ನೀ ರಾತ್ರಿ ಎಬುಷ ಬುಷ ನಾಟಕ ಮಾಡುವ ಪೋರಿ ಕುಣಿತಳ ದೋಸ್ತ ಬಾರಿ ಎಬುಷಿ ತೋರಿಸುತ್ತಾಳೋ ಗಗರಿ ಹುಡುಗರು ಹೋಗ್ಯಾವು ಹೋಹಾರಿ ಸಬರ ಜಾತ್ರೆ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ಸಬರ ಜಾತ್ರೆ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ಲಾ 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 ಲಾ
ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಮೊರೆಗೊಳ್ಳುವ ತೆರದಿ ಸಂಸಾರದಿ ಮೊರೆಗೊಳ್ಳುವ ತೆರದಿ ಸಂಚಾರದಿ ಪಾಲಿಸುವರವ ಬಗುಟ ಸಂಜೀವ ಪಾಲಿಸುವರವ ಬಗುಟ ಸಂಜೀವ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ ಕೊರೆಗೊಳ್ಳುವ ಜನದಿ ಸಂಸಾರದಿ ಪಾಲಿಸುವರವ ಬಗುಟ ಸಂಜೀವ ಪಾಲಿಸುವರವ ಬಗುಟ ಸಂಜೀವ ಜಯ ಜಯ ಗುರುವರ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ ಬರೋ ಭಾರತ ಮಾತೆ. ಜೈ ಬಸವೇಶ್ವರ ನಾಟ್ಯ ಸಂಘಕ್ಕೆ ಜಯವಾಗಲಿ ಸಾಮಾರ ಗ್ರಾಮಕ್ಕೆ ಜಯವಾಗಲಿ ಸಾಮಾರ ಗ್ರಾಮಕ್ಕೆ ಜಯವಾಗಲಿ ಒಂದೇ ಮಾತರಂ ಒಂದೇ ಮಾತರಂ